ಹೆಲೋ ಸ್ಟೂಡೆಂಟ್ಸ್, ಸೊ ವೆಲ್ಕಮ್ ಬ್ಯಾಕ್ ಟು PW ಕನ್ನಡ. ಇವಾಗ ನೋಡಿ, ನೀವೆಲ್ಲರೂ ಯೋಚನೆ ಮಾಡ್ತಿರ್ತೀರಾ, KCT ಎಕ್ಸಾಮ್ ಬರಿತೀವಿ, ಯಾವ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು, ಎಂಜಿನಿಯರಿಂಗೋಸ್ಕರ ಯಾವ ಕಾಲೇಜ್ ಬೆಸ್ಟ್ ಕಾಲೇಜ್ ಆಗಿದ್ದಾವೆ, ಡೌಟ್ಸ್ ಇದಾವ. ಸೊ ಈ ಡೌಟ್ಸ್ನ ಕ್ಲಾರಿಫೈ ಮಾಡಲಿಕ್ಕೆ ಸ್ವಲ್ಪ ಟ್ರೈ ಮಾಡ್ತೀನಿ ನಾನು. ನಂದು ಟಾಪ್ 20 ಕಾಲೇಜಸ್ನ ನಿಮಗೆ ರೆಕಮೆಂಡ್ ಮಾಡಿ, ಆಯಿತಾ? ಸೊ ಈ ಟಾಪ್ 20 ಕಾಲೇಜಸ್ ನಾನು ಏನು ಇದರಲ್ಲಿ ರೆಕಮೆಂಡ್ ಮಾಡ್ತಿದ್ದೀನಿ, ಇದನ್ನು ನಾನು ನೀಟಾಗಿ ಅನಲೈಸ್ ಮಾಡಿಬಿಟ್ಟು ನಾನು ಕೊಡ್ತಿದ್ದೀನಿ. ಏನೇನು ಕ್ರೈಟೀರಿಯಾನ ಇಟ್ಕೊಂಡು ಟಾಪ್ 20 ಮಾಡಿದ್ದೀನಿ ಅಂತ ಹೇಳಿದ್ರೆ, ದ ಫಸ್ಟ್ ಒನ್ ಈಸ್ NIRF ರ್ಯಾಂಕಿಂಗ್. ಸೊ ಇದು NIRF ರ್ಯಾಂಕಿಂಗ್ ಬಂದ್ಬಿಟ್ಟು ಗೌರ್ಮೆಂಟಿಂದ ಡಾಕ್ಯುಮೆಂಟ್ ಬಂದಿರೋದು ಸಬ್ಮಿಟ್ ಆಗಿರುತ್ತೆ. ಒಂದೊಂದು ಕಾಲೇಜಸ್ಗೆ ಒಂದೊಂದು ರ್ಯಾಂಕಿಂಗ್ ಕೊಟ್ಟಿರ್ತಾರೆ. ಅಕಾರ್ಡಿಂಗ್ ಟು ದೇರ್ ಎಷ್ಟು ಸ್ಟೂಡೆಂಟ್ನ ಅವ್ರು ತೊಗೊಂಡಿದ್ದಾರೆ, ಅವ್ರ ಲ್ಯಾಬೊರೇಟ್ರಿಗೆ ಎಷ್ಟು ದುಡ್ಡು ಹಾಕಿದ್ದಾರೆ, ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ, ವರ್ಕ್ಶಾಪಿಗೆ ಎಷ್ಟು ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ, ಅವ್ರ ಲೈಬ್ರರಿಗೋಸ್ಕರ ಎಷ್ಟು ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ, ಪಾಸ್ ಔಟ್ ಸ್ಟೂಡೆಂಟ್ ಎಷ್ಟು, ಆ ಪಾಸ್ ಔಟ್ ಸ್ಟೂಡೆಂಟಲ್ಲಿ ಎಷ್ಟು ಅವ್ರದ್ದು ಆವ್ರೇಜ್ ಪ್ಯಾಕೇಜ್ ಆಗಿದೆ, PG ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ, ಎಷ್ಟು ಪೇಟೆಂಟ್ಸ್ ಆಗಿದ್ದಾರೆ, ಎಷ್ಟು IPR ಅವರು ಕೊಟ್ಟಿದ್ದಾರೆ IPRಗೋಸ್ಕರ, ಆ್ಯಂಡ್ ಎಷ್ಟು ಫಂಡೆಡ್ ಪ್ರಾಜೆಕ್ಟ್ಸ್ ಆಗಿದ್ದಾವೆ, ಎಷ್ಟು ಫ್ಯಾಕಲ್ಟೀಸ್ ಇದೆ, ಆ್ಯಂಡ್ ಫ್ಯಾಕಲ್ಟೀಸ್ದು ಕ್ವಾಲಿಫಿಕೇಷನ್ ಮೇಲ್ಗಡೆಗೂ ಕೂಡ ಇಲ್ಲಿ ನೋಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಆವ್ರೇಜ್ ಪ್ಯಾಕೇಜ್ ಆ್ಯಂಡ್ ಹೈಯೆಸ್ಟ್ ಪ್ಯಾಕೇಜ್. ಸೊ ಆ ಕಾಲೇಜಿಂದು ಆವ್ರೇಜ್ ಪ್ಯಾಕೇಜ್ ಏನಾಗಿದೆ, ಆವ್ರೇಜ್ ಪ್ಯಾಕೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಲೆಟ್ಸ್ ಸೇ ಒಂದು ಕಾಲೇಜಲ್ಲಿ 100 ಜನ ಸ್ಟೂಡೆಂಟ್ ಇದ್ದಾರೆ ಅಂದರೆ ಆ 100 ಜನದ್ದು ಏನೇನು ಸ್ಯಾಲ್ರಿ ಅವ್ರಿಗೆ ಸಿಕ್ಕಿದೆ ಪ್ಯಾಕೇಜಸ್ಸು, ಅದನ್ನು ಟೋಟಲ್ ಮಾಡೋದು ಡಿವೈಡೆಡ್ ಬೈ 100 ಮಾಡಿದಾಗ ಏನು ವ್ಯಾಲ್ಯೂ ಬಂದಿರೋದು ದ್ಯಾಟ್ ವಿಲ್ ಬಿ ಯುವರ್ ಆವ್ರೇಜ್. ಆ್ಯಂಡ್ ಕೆಲವೊಂದು ಕೇಸಲ್ಲಿ ಯಾವಾಗ ಒಂದು ಕಾಲೇಜಸಲ್ಲಿ ಬೇರೆ ಎಲ್ಲ ಕ್ರೈಟೀರಿಯಾ ಸೇಮ್ ಆಗಿರುತ್ತೆ, ಆಲ್ಮೋಸ್ಟ್ ಈಕ್ವಲ್, ಅವಾಗ ನಾನು ಹೈಯೆಸ್ಟ್ ಪ್ಯಾಕೇಜ್ ಇಟ್ಕೊಂಡು ಅದನ್ನು ನಂಬರ್ ಚೇಂಜ್ ಮಾಡಿದ್ದೀನಿ, ರ್ಯಾಂಕಿಂಗ್ ಕೊಟ್ಟಿದ್ದೀನಿ. ಹೈಯೆಸ್ಟ್ ಪ್ಯಾಕೇಜ್ ಎಷ್ಟು ಸಿಕ್ಕಿರುತ್ತೆ ಒಂದು ಸ್ಟೂಡೆಂಟ್ಗೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಂಪಸ್ ಪ್ಲೇಸ್ಮೆಂಟು. ಸೊ ಈ 100 ಜನ ಸ್ಟೂಡೆಂಟು ಪಾಸ್ಔಟ್ ಆಗಿದ್ದಾರೆ ಅಂತ ಹೇಳಿದ್ರೆ, ಆ ಪಾಸ್ಔಟ್ ಆಗಿರೋ ಸ್ಟೂಡೆಂಟ್ಸಲ್ಲಿ ಎಷ್ಟು ಜನ ಸ್ಟೂಡೆಂಟಿಗೆ ಆ್ಯಕ್ಚುಲಿ ಪ್ಲೇಸ್ಮೆಂಟ್ ಸಿಕ್ಕಿದೆ ಬೇರೆ ಕಾಲೇಜಸಲ್ಲಿ, ಅದನ್ನು ಕೂಡ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಲ್ಯಾಬ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಕಂಡೀಷನ್. ಸೊ ಒಂದು ಕಾಲೇಜ್ ಬಗ್ಗೆ ನಾನು ಮಾತಾಡಬೇಕು ಅಂತ ಹೇಳಿದ್ರೆ, ಅವರು ಲ್ಯಾಬ್ಗೆ ಎಷ್ಟು ದುಡ್ಡು ಹಾಕ್ತಿದ್ದಾರೆ ಅದು ಕೂಡ ಮ್ಯಾಟರ್ ಆಗುತ್ತೆ. ಏನಕ್ಕಂದರೆ ನಿಮಗೆ ಮೇಜರ್ ಟ್ರೈನಿಂಗ್ ಸಿಗೋದು ಲ್ಯಾಬಿಂದನೇ. ಆ್ಯಂಡ್ ಅವ್ರು ಕೆಲವೊಬ್ಬರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಓಕೆ ಸ್ಟಡೀಸ್ ಎಲ್ಲ ಚೆನ್ನಾಗಿರುತ್ತೆ, ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್ ಆಗಿರ್ತಾರೆ, ಬಟ್ ಅವರು ಬರೀ ಬುಕಿಶ್ ನಾಲೆಜ್ ಕೊಡ್ಬೋದು, ಪ್ರಾಕ್ಟಿಕಲ್ ಆಗಿ ನಿಮ್ಗೇನು ಹೇಳ್ಕೊಡ್ಲಿಕ್ಕೆ ಆಗಲ್ಲ. ಸೊ ಪ್ರಾಕ್ಟಿಕಲ್ ಆಗಿ ಕಲ್ತ್ಕೊಬೇಕು ಅಂದರೆ ನೀವು ಮತ್ತೆ ಯೂಟ್ಯೂಬು ಇವಕ್ಕೆಲ್ಲ ಇದಕ್ಕೂ ಕೋರ್ಸಸ್ಗಳನ್ನ ತೊಗೊಳೋದೆಲ್ಲ ಮಾಡಬೇಕಾಗತ್ತೆ. ಬಟ್ ಯಾವ್ಯಾವ ಕಾಲೇಜಸ್ಸು ಈ ನನ್ನ ಕಾಲೇಜ್ಗಳಲ್ಲೇ ಈ ಲ್ಯಾಬಿಗೋಸ್ಕರ ಜಾಸ್ತಿ ದುಡ್ಡನ್ನ ಅವರು ಖರ್ಚು ಮಾಡಿರ್ತಾರೆ, ಆ ಕಾಲೇಜಸ್ ಆಬ್ವಿಯಸ್ಲಿ ಬೆಟರ್ ಲ್ಯಾಬ್ನ ಇರುತ್ತೆ ಅವ್ರದ್ದು, ಆ್ಯಂಡ್ ಬೆಟರ್ ಲ್ಯಾಬ್ ಕಂಡೀಷನ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆನ್ಸ್ ಗಿವನ್ ಟು ವರ್ಕ್ಶಾಪ್ ಆ್ಯಂಡ್ ಇಂಟರ್ನ್ಶಿಪ್. ಸೊ ಕೆಲವೊಂದು ಕಾಲೇಜಸ್ ಏನು ಮಾಡ್ತಾರೆ ಅಂತ ಅಂದರೆ, ಅವ್ರದ್ದು ಎಕ್ಸಾಮು ಅವ್ರದ್ದು ಲ್ಯಾಬು ಮುಗೀತು ಕತೆ. ಸೊ ಈಚೆಗಡೆ ಏನಾಗ್ತದೆ, ಏನೇನು ಅಪ್ಡೇಟ್ ಆಗ್ತಿದ್ದಾವೆ, ಯಾವ್ಯಾವ ಸಾಫ್ಟ್ವೇರ್ಗಳು ಹೊಸದಾಗಿ ಬರ್ತಿದೆ, ಯಾವ ಪ್ರೋಗ್ರಾಮಿಂಗ್ ಚೆನ್ನಾಗಿ ನಡೀತಿದೆ, ಅವೆಲ್ಲದ್ರ ಬಗ್ಗೆ ಏನೂ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರೋದಿಲ್ಲ. ಸೊ ಯಾವ ಕಾಲೇಜಸ್ಸು ಬೇರೆ ಕಾಲೇಜಸ್ನ ಬೇರೆ ಏನಂತಾರೆ ಕಂಪನೀಸ್ಗಳನ್ನು ಅಪ್ರೋಚ್ ಮಾಡಿ ಅವರಿಂದ ಇಂಟರ್ನ್ಶಿಪ್ಸು ವರ್ಕ್ಶಾಪ್ಸ್ಗಳನ್ನೆಲ್ಲ ಸ್ಟಾರ್ಟ್ ಮಾಡಿಸ್ತಾರೆ, ಅವರಿಗೆ ಆ ಕಾಲೇಜಸಲ್ಲಿ ಏನಾಗುತ್ತೆ ನಿಮಗೆ ಆಬ್ವಿಯಸ್ಲಿ ಜಾಸ್ತಿ ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಿಮ್ಮದು ಏನಂತಾರೆ CV ರೆಸ್ಯೂಮೆ ಅದರಲ್ಲೂ ಕೂಡ ಇಂಪ್ರೂವೈಸ್ ಆಗುತ್ತೆ. ಯಾಕಂದರೆ ಸ್ಕಿಲ್ಸಲ್ಲಿ ಏನಾಗಿರುತ್ತೆ ಜಾಸ್ತಿ ಆ್ಯಡ್ ಆನ್ ಆಗ್ತಿರುತ್ತೆ, ಆ್ಯಂಡ್ ಸ್ಕಿಲ್ಸೇ ಮೇಜರ್ಲಿ ನೋಡೋದು. ನೆಕ್ಸ್ಟ್ ಬಂದ್ಬಿಟ್ಟು ಪ್ರೀವಿಯಸ್ ಇಯರ್ ಕಟ್ ಆಫ್ ಫಾರ್ ಕಾಂಪಿಟೇಷನ್. ಸೊ ಎಷ್ಟು ಕಟ್ ಆಫಲ್ಲಿ ಸ್ಟೂಡೆಂಟ್ಸ್ನ ಅವರು ಎಂಟ್ರಿ ತೊಗೊಂಡಿದ್ದಾರೆ, ಕಂಪ್ಯೂಟರ್ ಸೈನ್ಸಿಗೆ ಎಷ್ಟು ಕಟ್ ಆಫ್ ಇತ್ತು, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸಲ್ಲಿ ಎಷ್ಟು ಕಟ್ ಆಫ್ ಇತ್ತು, ನಿಮ್ಮದು ಕಮ್ಯುನಿಕೇಷನ್ಸಲ್ಲಿ ಎಷ್ಟು ಕಟ್ ಆಫ್ ಇತ್ತು, ರೋಬೋಟಿಕ್ಸಲ್ಲಿ ಎಷ್ಟು ಕಟ್ ಆಫ್ ಇತ್ತು, ಇನ್ಫಾರ್ಮೇಷನ್ ಸೈನ್ಸಲ್ಲಿ ಎಷ್ಟು ಕಟ್ ಆಫ್ ಇತ್ತು, ಸಿವಿಲ್ ಇಂಜಿನಿಯರಿಂಗಲ್ಲಿ ಎಷ್ಟು ಕಟ್ ಆಫ್ ಇತ್ತು, ಕೆಮಿಕಲ್ ಇಂಜಿನಿಯರಿಂಗಲ್ಲಿ ಎಷ್ಟು ಕಟ್ ಆಫ್ ಇತ್ತು, ಅದರದ್ದೆಲ್ಲ ಕಟ್ ಆಫ್ನು ಕೂಡ ನಾನು ಏನು ಮಾಡಿದ್ದೀನಿ ಇಲ್ಲಿ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಸೊ ದಟ್ ನನಗೆ ಗೊತ್ತಾಗುತ್ತೆ ಆ ಕಾಲೇಜಿಗೆ ನೀವು ಹೋದರೆ ನಿಮಗೆ ಎಷ್ಟು ಕಾಂಪಿಟೇಷನಲ್ಲಿ ಕಾಣಿಸ್ಬೋದು, ಆ್ಯಂಡ್ ಕಾಂಪಿಟೇಷನ್ ಎಲ್ಲಿರುತ್ತೆ ಅಲ್ಲಿ ನಿಮಗೆ ಇಂಪ್ರೂವ್ಮೆಂಟಿಗೋಸ್ಕರ ಸ್ಕೋಪು ಕೂಡ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಫಂಡೆಡ್ ಪ್ರಾಜೆಕ್ಟ್ಸು. ಸೊ ಏನಾಗತ್ತೆ ಅಂತ ಹೇಳಿದ್ರೆ, ಕಾಲೇಜಸ್ಸಿಗೆ ಹೋದಾಗ ನಿಮ್ಮದು PUC ಆಗೋ ತನಕ ನಿಮ್ಗೇನು ಇಲ್ಲ, ನಿಮ್ಮ ಬುಕ್ ಓದಿದ್ರಿ ಎಕ್ಸಾಮ್ ಬರೆದ್ರಿ ಮುಗೀತು. ಬಟ್ ಯಾವಾಗ ನೀವೊಂದು ಇವಾಗ ಡಿಗ್ರಿಗೋಸ್ಕರ ಎಂಟರ್ ಆಗ್ತೀರಾ, ಅಲ್ಲಿ ನಿಮಗೆ ಜಾಬಿಗೋಸ್ಕರ ನೀವು ಹುಡುಕ್ಬೇಕಾಗತ್ತೆ. ಅದಕ್ಕೋಸ್ಕರ ನಿಮ್ಗೆ ಏನು ಬರುತ್ತೆ, ಒಂದು ಐಡಿಯಾಸ್ ಬರುತ್ತೆ ನಿಮ್ಮ ಮೈಂಡಲ್ಲೇ ಓದ್ತಾ. ಸೊ ಅಪ್ಲಿಕೇಶನ್ಸ್ನ ನೀವೇ ಜನ್ರೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಬಟ್ ನಮ್ಮ ಹತ್ರ ಏನಾಗುತ್ತೆ, ಅಪ್ಲಿಕೇಶನ್ಸ್ ಐಡಿಯಾ ಸಿಕ್ತು, ಬಟ್ ನಮ್ಮ ಹತ್ರ ಮನಿ ಇಲ್ಲ, ಕಾಸ್ಟ್ ಇಲ್ಲ, ಅದಕ್ಕೋಸ್ಕರ ಐಟಮ್ಸ್ ಎಲ್ಲ ತಂದು ನಾನು ಎಕ್ಸಿಕ್ಯೂಟ್ ಮಾಡೋದಕ್ಕೆ. ಸೊ ಕೆಲವೊಂದು ಕಾಲೇಜಸ್ ಏನು ಮಾಡ್ತಾರೆ, ನಿಮ್ದು ಐಡಿಯಾನ ಅಲ್ಲೇ ಬರ್ನ್ ಮಾಡಿಬಿಡ್ತಾರೆ.
ಚೆನ್ನಾಗಿರುತ್ತೆ ರೆಪ್ಯುಟೇಷನ್, ಬಟ್ ದೇ ವೋಂಟ್ ಗಿವ್ ಇಂಪಾರ್ಟೆನ್ಸ್ ಟು ಯೋರ್ ಐಡಿಯಾಸ್. ಸೊ ನಿಮಗೆ ಥಿಂಕ್ ಮಾಡಲಿಕ್ಕೆ ಫ್ರೀಡಮ್ ಇರಲ್ಲ. ಕೆಲವೊಂದು ಕಾಲೇಜಸಲ್ಲಿ ಈ ಥರ ಥಿಂಕ್ ಮಾಡ್ಲಿಕ್ಕೆ ಫ್ರೀಡಮ್ ಇರುತ್ತೆ ಆ್ಯಂಡ್ ನಿಮಗೆ ಬೇರೆ ಕಂಪನೀಸ್ ಥ್ರೂ ನಿಮಗೆ ಫಂಡ್ಸು ಕೂಡ ಕೊಡಿಸ್ತಾರೆ. ಸೊ ಆ ಥರ ಪ್ರಾಜೆಕ್ಟ್ಸ್ ಎಷ್ಟಾಗಿದ್ದಾವೆ ಅಂತ ಅದರಲ್ಲಿ ನೋಡೋದು. ನೆಕ್ಸ್ಟ್ ಬಂದ್ಬಿಟ್ಟು ಕಂಪನೀಸ್ ವಿಸಿಟೆಡ್. ಸೊ ಎಷ್ಟು ಕಂಪನಿ ಮತ್ತು ಕಾಲೇಜ್ ಮಧ್ಯದಲ್ಲಿ ರಿಲೇಷನ್ಸ್ ಇದ್ದಾವೆ ಅದು ನೋಡ್ಕೊಳೋದು. ಯಾಕೆಂದರೆ ಎಷ್ಟು ಕಂಪನೀಸ್ ಜಾಸ್ತಿ ಬರ್ತವೆ ಅಷ್ಟು ಆಪರ್ಚುನಿಟೀಸ್ ಜಾಸ್ತಿ ಆಗುತ್ತೆ ನನಗೆ ಪ್ಲೇಸ್ ಆಗೋದಕ್ಕೆ. ನೆಕ್ಸ್ಟ್ ಬಂದ್ಬಿಟ್ಟು ಫೀ ಸ್ಟ್ರಕ್ಚರ್ನ ನೋಡ್ತೀನಿ. ಅವ್ರು ಏನೇನು ಫೆಸಿಲಿಟೀಸ್ನ ಕೊಡ್ತಿದ್ದಾರೆ ಆ ಫೆಸಿಲಿಟೀಸ್ಗೆ ಈ ಒಂದು ಫೀ ಸ್ಟ್ರಕ್ಚರ್ ಏನು ಜಡ್ಜ್ ಕರೆಕ್ಟಾಗಿದೆಯೋ ಇಲ್ವೋ ಅದು ನೋಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಇಂಟರ್ಪರ್ಸನಲ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಥ್ರೂ ಸ್ಟೂಡೆಂಟ್ಸ್ ಕ್ಲಬ್. ಸೊ ಕೆಲವರು ಓದೋದ್ರಲ್ಲಿ ತುಂಬ ಚೆನ್ನಾಗಿರ್ತಾರೆ, ಬಟ್ ಕಂಪನಿಯಲ್ಲಿ ಬರೀ ಓದೋದು ಬೇಕಾಗಿಲ್ಲ. ದೇ ಹ್ಯಾವ್ ಟು ಕ್ರ್ಯಾಕ್ ಗ್ರೂಪ್ ಡಿಸ್ಕಷನ್ ಆ್ಯಂಡ್ ಇಂಟರ್ವ್ಯೂಸ್ ಎರಡಿರುತ್ತೆ. ಸೊ ಇಂಟರ್ವ್ಯೂ ಆ್ಯಂಡ್ ಗ್ರೂಪ್ ಡಿಸ್ಕಷನಲ್ಲಿ ಮೇಜರಾಗಿ ಬೇಕಾಗಿರೋದು ನೀವು ಯಾವ ಥರ ಕಮ್ಯುನಿಕೇಟ್ ಮಾಡ್ತೀರಾ, ನೀವು ಯಾವ ಥರ ನಿಮ್ಮನ್ನು ಪ್ರೆಸೆಂಟ್ ಮಾಡ್ತೀರಾ. ಸೊ ಅದೇ ನಿಮಗೆ ಬರಲಿಲ್ಲ ಅಂತ ಹೇಳಿದ್ರೆ ನೀವು ಎಷ್ಟೇ ಓದಿದ್ರೂ ಏನೂ ಕೆಲಸಕ್ಕೆ ಬರೋದಿಲ್ಲ. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಯಾವ ಕಾಲೇಜಸ್ಸು ಈ ಥರ ಸ್ಟೂಡೆಂಟ್ ಕ್ಲಬ್ಸಿಗೆ ಮೋಟಿವೇಟ್ ಮಾಡ್ತಾರೆ, ಇದಕ್ಕೆಲ್ಲ ಇನಿಷಿಯೇಟಿವ್ ತಗೊತಾರೆ, ದ್ಯಾಟ್ ಕಾಲೇಜ್ ವಿಲ್ ಬಿ ಆಬ್ವಿಯಸ್ಲಿ ಬೆಟರ್. ನೆಕ್ಸ್ಟ್ ನಾನು ಯಾವ್ಯಾವ ಸೋರ್ಸಸ್ನ ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಫಸ್ಟ್ ಆಬ್ವಿಯಸ್ಲಿ NIRF ರ್ಯಾಂಕಿಂಗ್ನ ತೊಗೊಂಡಿದ್ದೀನಿ. ಆ್ಯಂಡ್ NIRF ಡಾಕ್ಯುಮೆಂಟ್ಸಲ್ಲಿ ಏನೇನಿತ್ತು ಅದನ್ನು ಕೂಡ ನಾನು ಕನ್ಸಿಡರ್ ಮಾಡಿದ್ದೀನಿ. ದ್ಯಾಟ್ ಈಸ್ ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ಇರುತ್ತೆ NIRF ಡಾಕ್ಯುಮೆಂಟಲ್ಲಿ. ಒಂದು ಕಾಲೇಜ್ದು ಅದರದ್ದೇ ವೆಬ್ಸೈಟಲ್ಲಿ ಇರುತ್ತೆ, ಇನ್ನೊಂದು NIRF ಡಾಕ್ಯುಮೆಂಟಲ್ಲೂ ಇರುತ್ತೆ. ನಾನು ಕನ್ಸಿಡರ್ ಮಾಡಿರೋದು NIRF ಡಾಕ್ಯುಮೆಂಟಲ್ಲಿ ಎಷ್ಟು ಜನ ಸ್ಟೂಡೆಂಟ್ ಪಾಸ್ ಔಟ್ ಆಗಿದ್ರು ಆ್ಯಂಡ್ ಎಷ್ಟು ಜನ ಆ್ಯಕ್ಚುಲಿ ಪ್ಲೇಸ್ ಆಗಿದ್ರು ಆ ಇಯರಲ್ಲಿ, ಅದರದ್ದು ಪರ್ಸೆಂಟೇಜ್ ತೊಗೊಂಡ್ಬಿಟ್ಟು ನಾನು ಇಲ್ಲಿ ಕೊಟ್ಟಿದ್ದೆ ನಿಮಗೆ. ನೆಕ್ಸ್ಟ್ ಲ್ಯಾಬ್ ಎಕ್ಸ್ಪೆಂಡಿಚರ್, ಎಷ್ಟು ಅವರು ಒಂದು ಇಯರಿಗೋಸ್ಕರ ಎಷ್ಟು ಲ್ಯಾಬಿಗೋಸ್ಕರ ಅವ್ರು ಖರ್ಚು ಮಾಡಿದ್ದಾರೆ ಅವ್ರ ಟೋಟಲ್ ಕಾಲೇಜ್ ಎಕ್ಸ್ಪೆಂಡಿಚರಲ್ಲಿ. ನೆಕ್ಸ್ಟ್ ವರ್ಕ್ಶಾಪ್ ಎಕ್ಸ್ಪೆಂಡಿಚರ್, ಲ್ಯಾಬ್ದಾದ್ಮೇಲೆ ವರ್ಕ್ಶಾಪಿಗೋಸ್ಕರ ಅವ್ರು ಎಷ್ಟು ಖರ್ಚು ಮಾಡಿದ್ದಾರೆ, ಎಷ್ಟು ಕಂಪನೀಸ್ನ ಕರೆಸಿದ್ದಾರೆ ಅದ್ರ ಬಗ್ಗೆ. ಪ್ರಾಜೆಕ್ಟ್ಸ್ ಎಷ್ಟು ಅದರಿಂದ ನಾವು ಇನಿಷಿಯೇಟ್ ಮಾಡಿದ್ದಾರೆ, ಪ್ರಾಜೆಕ್ಟ್ಸ್ಗೋಸ್ಕರ ಅವರು ಮೋಟಿವೇಟ್ ಮಾಡಿದ್ದಾರೆ, ಸ್ಟೂಡೆಂಟ್ಸ್ಗೆ ಫ್ರೀಡಮ್ ಕೊಟ್ಟಿದ್ದಾರೆ ಮಾಡೋದಕ್ಕೆ. IPRಗಳು ಎಷ್ಟು ಅವ್ರು ಫೈಲ್ ಮಾಡಿದ್ದಾರೆ, ಸ್ಪಾನ್ಸರ್ಸ್ ಎಷ್ಟು ಹಾಕಿದ್ದಾರೆ ಪ್ರಾಜೆಕ್ಟ್ಸ್ಗಳಿಗೆ, ಫಂಡ್ಸ್ ಎಷ್ಟು ಕಲೆಕ್ಟ್ ಮಾಡಿದ್ದಾರೆ, ಫ್ಯಾಕಲ್ಟಿ ಸ್ಟೂಡೆಂಟ್ ರೇಷಿಯೋ ಎಷ್ಟಿದೆ. ಸೊ ಅಂದ್ಕೊಳ್ಳಿ ಎಷ್ಟೊಂದು ಕೋರ್ಸ್ಗಳು ಕೊಟ್ಬಿಡ್ತಾರೆ ಬಟ್ ಫ್ಯಾಕಲ್ಟೀಸೇ ಇರಲ್ಲ. ಒಂದೊಂದು ಕೋರ್ಸಿಗೆ ಬರೀ 2 ಫ್ಯಾಕಲ್ಟೀಸ್ ಇರ್ತವೆ, ನಿಮಗೆ ಪರ್ಮನೆಂಟ್ ಫ್ಯಾಕಲ್ಟೀಸ್. ಇನ್ನೊಬ್ರು ಬಂದ್ಬಿಟ್ಟು ಚೇಂಜ್ ಆಗ್ತಾನೆ ಇರ್ತವೆ, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಸೊ ಆ ಥರ ನೋಡ್ತಾ ಇದ್ರೆ ಅಲ್ಲಿ ಒಂಥರ ಏನಂದರೆ ನಿಮಗೆ ಈಕ್ವಿಲಿಬ್ರಿಯಮ್ ಸಿಗೋದಿಲ್ಲ. ಒಂದ್ಸತಿ ನಿಮಗೆ ಲೆಕ್ಚರ್ ಆಗ್ತಾನೆ ಇರುತ್ತೆ, ಒಂದ್ಸತಿ ಫುಲ್ ಫ್ರೀ ಇರುತ್ತೆ, ಏನೂ ಕೆಲಸ ಇರಲ್ಲ ಫ್ಯಾಕಲ್ಟೀಸ್ ಇಲ್ದಲೇ ಇರೋದ್ರಿಂದ. ಆ್ಯಂಡ್ ಕೆಲವೊಂದ್ರಲ್ಲಿ ನೀವೇ ಓದಬೇಕಾಗತ್ತೆ. ಸೊ ಇದು ಕೂಡ ಮ್ಯಾಟ್ರ್ ಆಗುತ್ತೆ, ಫ್ಯಾಕಲ್ಟಿ ಸ್ಟೂಡೆಂಟ್ ರೇಷಿಯೋ ಚೆನ್ನಾಗಿರಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮದು NBA ಸ್ಟೇಟಸ್ ಏನಿದೆ ಆ ಕಾಲೇಜ್ದು, NAC ಸ್ಟೇಟಸ್ ಏನಿದೆ, ಆ್ಯಂಡ್ ಇಂಡಸ್ಟ್ರಿ ಇನ್ಸ್ಟಿಟ್ಯೂಷನ್ ಇಂಟ್ರಾಕ್ಷನ್ ಏನಿದೆ, ಕಂಪನೀಸು ಮತ್ತು ಕಾಲೇಜ್ ನಡುವೆ ಯಾವ ಥರ ಇಂಟ್ರಾಕ್ಷನ್ ಇದ್ದಾವೆ, ಫ್ಯಾಕಲ್ಟೀಸ್ ಏನಾಗಿದೆ ಅವ್ರದ್ದು ಕ್ವಾಲಿಫಿಕೇಷನ್ ಏನು, ಅವ್ರದ್ದು ಪ್ರಾಜೆಕ್ಟ್ಸ್ ಅವ್ರು ಯಾವ್ದಾದ್ರು ಮಾಡಿದ್ದಾರೆ, ಅವ್ರು ರಿಸರ್ಚ್ ಎಷ್ಟು ಮಾಡಿದ್ದಾರೆ ಅದರ ಮೇಲೂ. ಕಲ್ಚರಲ್ ಆ್ಯಕ್ಟಿವಿಟೀಸ್ ಆ ಕಾಲೇಜಲ್ಲಿ ಮಾಡ್ತಾರೋ ಇಲ್ವೋ ಅಥವಾ ಬರೀ ಓದೋದಕ್ಕೇ ಇಂಪಾರ್ಟೆನ್ಸ್ ಕೊಡ್ತಾರೋ. ನೆಕ್ಸ್ಟ್ ಬಂದ್ಬಿಟ್ಟು ಕಾಲೇಜ್ ಪರ್ಸ್ನಲ್ ವೆಬ್ಸೈಟಿಂದನೂ ಕೂಡ ಇನ್ಫಾರ್ಮೇಷನ್ ತೊಗೊಂಡಿದ್ದೀನಿ. ಶಿಕ್ಷಾ, ಕಾಲೇಜ್ ದುನಿಯಾ ಆ ಥರ ವೆಬ್ಸೈಟಿಂದನೂ ಇನ್ಫಾರ್ಮೇಷನ್ ತೊಗೊಂಡಿದ್ದೀನಿ. ಪರ್ಸ್ನಲ್ ಸರ್ವೇನೂ ಮಾಡಿದ್ದೀನಿ. ಪರ್ಸ್ನಲ್ ಯಾರ್ಯಾರು ಫ್ರೆಂಡ್ಸ್ ನನಗೆ ಬೇರೆ ಬೇರೆ ಕಾಲೇಜಲ್ಸಲ್ಲಿ ಇದ್ದರು ಅವ್ರಿಗೆ ಎಲ್ಲರಿಗೂ ಕೇಳಿದ್ದೀನಿ ನಾನು. ನೆಕ್ಸ್ಟು ಲೈಬ್ರರಿ, ಆ ಕಾಲೇಜ್ದು ಲೈಬ್ರರಿ ಯಾವ ಥರ ಇದೆ, ಅವ್ರ ಲೈಬ್ರರಿಗೋಸ್ಕರನೂ ಎಷ್ಟು ದುಡ್ಡು ಹಾಕಿದ್ದಾರೆ ಅದನ್ನು ಕೂಡ ತೊಗೊಂಡಿದ್ದೀನಿ ಕನ್ಸಿಡರೇಷನಲ್ಲಿ. ಅಚೀವ್ಮೆಂಟ್ಸ್ ಏನೇನಿದೆ, ನೆಕ್ಸ್ಟ್ ಬಂದ್ಬಿಟ್ಟು ರೆಪ್ಯುಟೇಷನ್ ಏನೋ ಆ ಕಾಲೇಜ್ದು, ಡಿಪಾರ್ಟ್ಮೆಂಟ್ಸ್ ಎಷ್ಟೊಂದು ಡಿಪಾರ್ಟ್ಮೆಂಟ್ಸ್ ಇದ್ದಾವೆ, ನೆಕ್ಸ್ಟ್ ಆ ಕಾಲೇಜ್ದು ಇನ್ಫ್ರಾಸ್ಟ್ರಕ್ಚರ್. ಸೊ ಇಷ್ಟನ್ನು ನಾನು ಕಂಬೈನ್ ಮಾಡಿಬಿಟ್ಟು ನಿಮಗೆ ಒಂದು ಟಾಪ್ 20 ಕಾಲೇಜಸ್ನ ಕೊಡ್ತೀನಿ. ಸೊ ಫಸ್ಟ್ ಟಾಪ್ 1ಅಲ್ಲಿ ಬಂದರೆ ದಟ್ ವಿಲ್ ಬಿ ಯೋರ್ RV ಕಾಲೇಜ್ ಆಫ್ ಎಂಜಿನಿಯರಿಂಗ್ ಬೆಂಗಳೂರು. ಸೊ ಇದರಲ್ಲಿ ಯಾವುದೇ ಡೌಟ್ ಇಲ್ಲ, ಎಲ್ಲರಿಗೂ ಗೊತ್ತಿದೆ RV ಕಾಲೇಜ್ ಇಸ್ ದ ಬೆಸ್ಟ್ ಕಾಲೇಜ್ ಫಾರ್ ನೌ. ಎಲ್ಲಿ ಸಿಚುಯೇಟ್ ಆಗಿದೆ, ಬೆಂಗಳೂರಲ್ಲಿ ಸಿಚುಯೇಟ್ ಆಗಿದೆ. ಆ್ಯಂಡ್ ಇದು ಬಂದ್ಬಿಟ್ಟು ಅದರದ್ದು ಇನ್ಫ್ರಾಸ್ಟ್ರಕ್ಚರ್ ಆಗಿದೆ, ಈ ಥರ ಕಾಣಿಸುತ್ತೆ ನೋಡೋದಕ್ಕೆ. ಇವಾಗ ಬರೋಣ ಕೀ ಪಾಯಿಂಟ್ಸ್ ಏನೇನು ಈ ಕಾಲೇಜ್ ಬಗ್ಗೆ. ಸೊ ಇದ್ರದ್ದು NIRF ರ್ಯಾಂಕಿಂಗ್ ಬಂದ್ಬಿಟ್ಟು 89 ಆಗಿದೆ. ಸೊ ವಿಚ್ ಈಸ್ ಅ ಗುಡ್ ರ್ಯಾಂಕಿಂಗ್. ಸೊ ಇದೊಂದು ಕಾರಣ, ಇದು ಟಾಪ್ 1ಅಲ್ಲಿ ಇರೋಕ್ಕೆ. ನೆಕ್ಸ್ಟ್ ಬಂದ್ಬಿಟ್ಟು ಲ್ಯಾಬ್ ಎಕ್ಸ್ಪೆಂಡಿಚರ್ ಬಂದ್ಬಿಟ್ಟು 4 crore plus rupees ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ. ಸೊ ಇದು ಒಂದು ಗುಡ್ ಅಮೌಂಟ್ ಆಫ್ ಎಕ್ಸ್ಪೆಂಡಿಚರ್ ಆನ್ ಲ್ಯಾಬ್ಸ್. ನೆಕ್ಸ್ಟ್ ವರ್ಕ್ಶಾಪಿಗೋಸ್ಕರನೂ ಕೂಡ ಇವರು 1 crore plus ಎಕ್ಸ್ಪೆಂಡಿಚರ್ನ ಮಾಡಿದ್ದಾರೆ. ಸೊ ಇದು ಕೂಡ ಒಂದು ಗುಡ್ ಅಮೌಂಟ್ ಆಗಿದೆ. ಸ್ಪಾನ್ಸರ್ಡ್ ಪ್ರಾಜೆಕ್ಟ್ ಬಂದ್ಬಿಟ್ಟು 22 ಸ್ಪಾನ್ಸರ್ಡ್ ಪ್ರಾಜೆಕ್ಟ್ಸ್ ಆಗಿದ್ದಾವೆ. ಸೊ ತುಂಬ ಒಳ್ಳೆ ಇದಿದೆ. ಒಂದು ಇಯರಲ್ಲಿ 22 ಸ್ಪಾನ್ಸರ್ಡ್ ಪ್ರಾಜೆಕ್ಟ್ಸ್ ಅಂತ ಹೇಳಿದ್ರೆ ಇಷ್ಟು ವರ್ಷದಿಂದ ಎಷ್ಟು ಸ್ಪಾನ್ಸರ್ಡ್ ಪ್ರಾಜೆಕ್ಟ್ ಆಗಿರ್ಬೋದು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಪ್ಲೇಸ್ಮೆಂಟ್ ಬಂದ್ಬಿಟ್ಟು 86% ಪ್ಲಸ್ ಏನಕ್ಕೆ ಹಾಕಿದೆ ಅಂದರೆ ಇನ್ನು ಆನ್ ಗೋಯಿಂಗ್ ಅಂತ ಹಾಕಿದ್ದಾರೆ ಅವರು. ಸೊ ಪ್ಲೇಸ್ಮೆಂಟ್ಸು ಇಷ್ಟ ಆಗಿದೆ.
ಆವ್ರೇಜ್ ಪ್ಯಾಕೇಜ್ ಬಂದ್ಬಿಟ್ಟು 6 to 14 lakh per annum. ಸೊ 6 ಬಂದ್ಬಿಟ್ಟು ಆವ್ರೇಜ್ ಮಿನಿಮಮ್ ಆಗಿದೆ ಆ್ಯಂಡ್ 14 lakh ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಆಗಿದೆ. ನೆಕ್ಸ್ಟ್ ಫೀ ಸ್ಟ್ರಕ್ಚರ್ ಬಂದರೆ 3.35 lakhs to 14 lakhs per year ಆಗಿದೆ. ಸೊ ಬೇರೆ ಕಂಪ್ಯಾರಿಟಿವ್ಲಿ ಕೆಲವೊಂದು ಕಾಲೇಜಸ್ಗಿಂತ ಇದು ಹೈಯರ್ ರೇಂಜ್ ಇದೆ. ಬಟ್ ಹಿಯರ್ ನಿಮಗೆ ಪ್ಲೇಸ್ಮೆಂಟ್ಸ್ ಒಳ್ಳೆ ಪ್ಲೇಸ್ಮೆಂಟ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಲ್ಯಾಬ್ ಎಕ್ಸ್ಪೆಂಡಿಚರ್, ಸೊ ಟ್ರೈನಿಂಗ್ ಚೆನ್ನಾಗಿರುತ್ತೆ. ಸೊ ಮೈ ಪಾಯಿಂಟ್ ಆಫ್ ವ್ಯೂ ಇಸ್ ಟ್ರೈನಿಂಗ್ ಚೆನ್ನಾಗಿದೆ ಆ್ಯಂಡ್ ನಿಮ್ಮದು ಒಂದು ಪ್ಲೇಸ್ಮೆಂಟ್ ರೇಟು ಕೂಡ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಮೇಜರ್ ಆಗಿ ಫ್ರೀಡಮ್ ಸಿಗುತ್ತೆ ಪ್ರಾಜೆಕ್ಟ್ಸ್ಗೋಸ್ಕರ ಆ್ಯಂಡ್ ಫಂಡ್ಸ್ ಕೂಡ ಸಿಗ್ಬೋದು. ನೆಕ್ಸ್ಟ್ ಬರೋಣ ಟಾಪ್ 2 ಅಲ್ಲಿ. ಟಾಪ್ 2 ಅಲ್ಲಿ ಬಂದ್ಬಿಟ್ಟು ನಂದು ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು. ಸೊ ಬೆಂಗಳೂರಲ್ಲಿ ಇರೋದೇ ನಿಟ್ಟೆ ಮೀನಾಕ್ಷಿ ಬಂದ್ಬಿಟ್ಟು ಟಾಪ್ 2 ಅಲ್ಲಿ ಆಗಿದೆ. ಸೊ ಇದ್ರದ್ದು ಇನ್ಫ್ರಾಸ್ಟ್ರಕ್ಚರ್ ಬಂದ್ಬಿಟ್ಟು ಈ ಥರ ಇದೆ. ಆ್ಯಂಡ್ ಇದ್ರದ್ದು NIRF ರ್ಯಾಂಕಿಂಗ್ ಬಂದರೆ 189 ಆಗಿದೆ. ಸೊ ಆಲ್ಸೋ NIRF ರ್ಯಾಂಕಿಂಗಲ್ಲೇ ಬಂತಿದ್ರೆ ಯಾವ್ದಾದ್ರು ಕಾಲೇಜು ಅದೇ ಒಂದು ಒಳ್ಳೆಯದು ನಿಮಗೆ ಇಂಡಿಕೇಶನ್ ಆ ಕಾಲೇಜ್ ನೀವು ಸೆಲೆಕ್ಟ್ ಮಾಡ್ಬೋದು ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಲ್ಯಾಬ್ ಎಕ್ಸ್ಪೆಂಡಿಚರ್ ಆದರೆ ಇದ್ರದ್ದು 2 crore ಪ್ಲಸ್ ಆಗಿದೆ. ಇದು ಕೂಡ ವೆರಿ ಗುಡ್ ಅಮೌಂಟ್. ವರ್ಕ್ಶಾಪಲ್ಲಿ ಬಂದರೂ ಕೂಡ 2 crore ಪ್ಲಸ್ ಆಗಿದೆ, ಮೋರ್ ದ್ಯಾನ್ ಯುವರ್ ಪ್ರೀವಿಯಸ್ ಒನ್. ಸ್ಪಾನ್ಸರ್ಡ್ ಪ್ರಾಜೆಕ್ಟ್ ಬಂದರೆ 21 ಸ್ಪಾನ್ಸರ್ಡ್ ಪ್ರಾಜೆಕ್ಟ್ ಆಗಿದೆ, 1 ಪ್ರಾಜೆಕ್ಟ್ ಅಷ್ಟೇ ಲೆಸ್ ಆಗಿದೆ ಇದ್ರದ್ದು ಕೂಡ. ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ಬಂದರೆ ವೆರಿ ಹೈ, 94%, ವಿಚ್ ಇಸ್ ಅ ವೆರಿ ಗುಡ್ ಇಂಡಿಕೇಶನ್ ಆಫ್ ಅ ಗುಡ್ ಕಾಲೇಜ್. ಆ್ಯಂಡ್ ನೀವು ಪ್ಲೇಸ್ ಆಗೋದು ಸಾಧ್ಯತೆಗಳನ್ನು ಅಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆವ್ರೇಜ್ ಪ್ಯಾಕೇಜ್ ಬಂದರೆ ಇಲ್ಲಿ 7 lakh per annum ಆವ್ರೇಜ್ ಆಗಿ ಸಿಕ್ಕಿರೋದು. ಹೈಯೆಸ್ಟ್ ಪ್ಯಾಕೇಜ್ ಬಂತ ಹೋದರೆ 40 lakh per annum. ಒಬ್ಬರಿಗೆ ಯಾರಿಗಾದರೂ 40 lakh per annum ಸಿಕ್ಕಿದೆ ಒಂದು 2021 ಬ್ಯಾಚಲ್ಲಿ. ಸೊ ಫೀ ಸ್ಟ್ರಕ್ಚರ್ ಬಂದರೆ 2 to 2.5 lakh per year ಆಗಿದೆ, ರೀಸನಬಲ್ ಪ್ರೈಸ್ ಆಗಿದೆ, ಬೆಟರ್ ದ್ಯಾನ್ ಲಾಸ್ಟ್ ಒನ್. ಸೊ ಇದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೋದು. ನೀವು ಅನ್ಕೊಂತೀರಾ ಮ್ಯಾಮ್ ನೀವು ಯಾವ ಥರ ಹೇಳ್ತಿದ್ದೀರಾ, ಸೊ ಪಕ್ಕಾ ರಿಸರ್ಚ್ ಮಾಡಿದ್ದೀನಿ ಇದೆಲ್ಲ. ಸೊ ಯು ಕ್ಯಾನ್ ಜಸ್ಟ್ ಸಿ ಹೌ ಮಚ್ ಡೇಟಾ ಐ ಹ್ಯಾವ್ ಕಲೆಕ್ಟೆಡ್ ಫಾರ್ ಎವ್ರಿ ಕಾಲೇಜಸ್. ಸೊ ಇವೆಲ್ಲ ಡೇಟಾ ಆಗಿದ್ದಾವೆ ಆ್ಯಂಡ್ ಇದ್ರ ಡೇಟಾ ಅಕಾರ್ಡಿಂಗೆ ನಾನು ಅನಲೈಸ್ ಮಾಡಿಬಿಟ್ಟು ಈ ಟಾಪ್ ಕೊಟ್ಟಿರೋದು ಕಾಲೇಜಸ್ನ ನಿಮಗೆ 20. ಸೊ ಯಾವುದೇ ಒಂದು ಬೇರೆಯವ್ರದ್ದು ತೊಗೊಂಡ್ಬಿಟ್ಟು ನಾನು ಕೊಟ್ಟಿಲ್ಲ. ಸೊ ಪ್ಲೀಸ್ ಕೈಂಡ್ಲಿ ಫಾಲೋ ದಿಸ್. ನೆಕ್ಸ್ಟ್ ಈಸ್ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ VTU ಬೆಳಗಾಂ. ಸೊ ಇದು ಬಂದ್ಬಿಟ್ಟು ನಿಮ್ಮದು ನಾನು ಯಾವಾಗ NIRF ರ್ಯಾಂಕಿಂಗಲ್ಲಿ ನೋಡಿದೆ KCETಯಿಂದ ತಗೊಳ್ಳೋ ಅಂಥ ಕಾಲೇಜಸ್ಗಳಲ್ಲಿ ಇದು ಟಾಪಲ್ಲಿ ಬರುತ್ತೆ ಇವಾಗ. ಸೊ ದಟ್ ಈಸ್ 49 ರ್ಯಾಂಕಿಂಗ್. ನೆಕ್ಸ್ಟ್ ಬಂದ್ಬಿಟ್ಟು ಇದ್ರದ್ದು ಲ್ಯಾಬ್ ಎಕ್ಸ್ಪೆಂಡಿಚರ್ ಬಂದರೆ 7 crore ಪ್ಲಸ್ ಆಗಿದೆ. ಸೊ ವಿಚ್ ಈಸ್ ಅ ವೆರಿ ಗುಡ್ ಅಮೌಂಟ್. ಆ್ಯಂಡ್ ವರ್ಕ್ಶಾಪ್ ಎಕ್ಸ್ಪೆಂಡಿಚರ್ ಆದರೆ ದಟ್ ಈಸ್ 7 crore 9 crore ಪ್ಲಸ್ ಆಗಿದೆ. ಸೊ ಇದು ಕೂಡ ತುಂಬಾ ಜಾಸ್ತಿ ಚೆನ್ನಾಗಿದೆ. ಸೊ ಟ್ರೈನಿಂಗ್ ಅಂತೂ ಆಬ್ವಿಯಸ್ಲಿ ಸಖತ್ತಾಗಿ ಸಿಗುತ್ತೆ ಈ ಕಾಲೇಜಲ್ಲಿ. ಸ್ಪಾನ್ಸರ್ಡ್ ಪ್ರಾಜೆಕ್ಟ್ ಬಂದ್ಬಿಟ್ಟು ಇಲ್ಲಿ ಲೆಸ್ ಆಗೋಗುತ್ತೆ, ಬರೀ 2 ಸ್ಪಾನ್ಸರ್ಡ್ ಪ್ರಾಜೆಕ್ಟ್ ಆಗಿತ್ತು 2021 ಆ ಇಯರಲ್ಲಿ. ಅದಕ್ಕಿಂತ ಹಿಂದೆಗಡೆ ನಾನು ಪ್ರೀವಿಯಸ್ ಇಯರ್ 3 years ಅಲ್ಲಿವರೆಗೂ ನೋಡಿದೆ, 2018 ನೋಡಿದೆ, ಆವಾಗ್ಲೂ ಕೂಡ ಇದೇ ರೇಂಜಲ್ಲಿತ್ತು. ಸೊ ನಾನು ಆಬ್ವಿಯಸ್ಲಿ ಇದನ್ನು ಟಾಪ್ 3 ಇಕ್ಕಿದೆ ಅದಕ್ಕೋಸ್ಕರ. ಪೇಟೆಂಟ್ ಬಂದ್ಬಿಟ್ಟು 22 ಇದೆ. ಸೊ ಪೇಟೆಂಟ್ನ ಏನಕ್ಕೆ ಇಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದ್ರೆ ನೀವು ಅನ್ಕೊಬೋದು ಓಕೆ 2 ಸ್ಪಾನ್ಸರ್ಡ್ ಪ್ರಾಜೆಕ್ಟು, ಸೊ ಪ್ರಾಜೆಕ್ಟಿಗೆ ಇಬ್ಬರಿಬ್ರು ಮಾಡಿದಾರಾ? ಇಲ್ಲ, ಪೇಟೆಂಟ್ ಬಂದ್ಬಿಟ್ಟು ಏನಾಗಿದ್ದಾರೆ ಅಂತ ಹೇಳಿದ್ರೆ ಇವರು ಪ್ರಾಜೆಕ್ಟು ಮಾಡಿದ್ದಾರೆ, ಪೇಟೆಂಟು ಫೈಲ್ ಮಾಡಿದ್ದಾರೆ, ತನ್ನ ನೇಮಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಈ ಎಕ್ಸ್ಪೆರಿಮೆಂಟು ಈ ಒಂದು ಟೈಪ್ ಆಫ್ ಏನಾದರೂ ನಾನೊಬ್ಬನೇ ಮಾಡ್ಬೋದು, ಬೇರೆಯವ್ರು ಮಾಡೋಂಗಿಲ್ಲ. ಸೊ ಆ ಥರ ಪೇಟೆಂಟ್ನು ತೊಗೊಂಡಿದ್ದಾರೆ, IPR ಫೈಲ್ ಮಾಡಿದ್ದಾರೆ ಅಂತ ಅರ್ಥ. ಅದು ಪ್ಲೇಸ್ಮೆಂಟ್ ರೇಟ್ ಬಂದರೆ 56%, ಇಲ್ಲಿ ಅವ್ರದ್ದು ಲ್ಯಾಗ್ ಆಗಿದ್ದು. ಸೊ ಟಾಪ್ 3 ಬರೋಕ್ಕೆ ಕಾರಣ ಏನು? ಈ ಪ್ಲೇಸ್ಮೆಂಟ್ದು ಪರ್ಸೆಂಟೇಜಿಗೋಸ್ಕರ. ಪ್ಲೇಸ್ಮೆಂಟ್ ರೇಟ್ ಬರೀ 56% ಸ್ಟೂಡೆಂಟ್ ಮಾತ್ರ ಪ್ಲೇಸ್ಡ್ ಆಗಿದ್ದಾರೆ. ಅದರದ್ದು ಆವ್ರೇಜ್ ಪ್ಯಾಕೇಜು ಕೂಡ ತುಂಬ ಲೋ ಇದೆ, ದಟ್ ಈಸ್ 3.75 lakh per annum. ಸೊ ಕಂಪೇರ್ ಟು ಅದರ್ ಕಾಲೇಜಸ್ ಇದು ಕಡಿಮೆ ಇದೆ. ಇದ್ರದ್ದು ಫೀ ಸ್ಟ್ರಕ್ಚರ್ ಬಂದ್ಬಿಟ್ಟು 11,004 lakh per year. 11,000 ಬಂದ್ಬಿಟ್ಟು ನಿಮ್ದು ಮೆರಿಟ್ ಏನಾಗಿದೆ ಅವರಿಗೆ 11,000. 4 lakh ಬಂದ್ಬಿಟ್ಟು ನಿಮಗೆ ಯಾರು ಮ್ಯಾನೇಜ್ಮೆಂಟ್ ಕಡೆಯಿಂದ ಹೋಗ್ತಾರೆ ಅವರಿಗೋಸ್ಕರ 4 lakh ಆಗುತ್ತೆ. ಸೊ ದಿಸ್ ಇಸ್ ಯೋರ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ನೆಕ್ಸ್ಟ್ ಬಂದ್ಬಿಟ್ಟು ಟಾಪ್ 4 ಬಂದ್ಬಿಟ್ಟು ನನ್ನ ಕಾಲೇಜ್ ಬಂದರೆ PES ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು. ಸೊ ಈ PES 2 ಇದೆ ನೋಡ್ಕೊಳ್ಳಿ. ನಾನು ಹೇಳಿರೋದು ಟಾಪ್ 4 ಬ್ಯಾಂಗ್ಳೂರ್ದು. ಟಾಪ್ ಒಂದು ಟಾಪಲ್ಲಿ ಬರುತ್ತೆ, ದಟ್ ಈಸ್ ಯೋರ್ ಮಂಡ್ಯದಲ್ಲಿರೋ PES ಇನ್ಸ್ಟಿಟ್ಯೂಟ್. ಸದ್ಯಕ್ಕೆ ಬೆಂಗಳೂರಲ್ಲಿರೋದು 4th ರ್ಯಾಂಕಲ್ಲಿ ಇದೆ. ಇದ್ರದ್ದು ಇನ್ಫ್ರಾಸ್ಟ್ರಕ್ಚರ್ ಏನು ನನಗೆ ಸಿಕ್ಕಿರೋ ಫೋಟೋನ ನಾನು ಹಾಕಿದ್ದೀನಿ. ನೆಕ್ಸ್ಟ್ ಇದು NIRF ರ್ಯಾಂಕಿಂಗಲ್ಲಿದ್ದರೆ 100 NIRF ರ್ಯಾಂಕಿಂಗ್ ಆಗಿದೆ. ನೆಕ್ಸ್ಟ್ ಲ್ಯಾಬ್ ಎಕ್ಸ್ಪೆಂಡಿಚರ್ ಬಂದರೆ 8 crore ಪ್ಲಸ್ ಮನಿನ ಅವರು ಇನ್ವೆಸ್ಟ್ ಮಾಡಿದ್ದಾರೆ ಲ್ಯಾಬ್ಗೋಸ್ಕರ. ಸೊ ಟ್ರೈನಿಂಗ್ ಅಂತೂ ಒಳ್ಳೆಯದೇ ಸಿಗುತ್ತೆ. ವರ್ಕ್ಶಾಪ್ 1 crore 90 lakhs, ಸೊ ಅರೌಂಡ್ 2 crores ಅಲ್ಲಿ ಬರುತ್ತೆ. ಸೊ ಇದಕ್ಕೂ ಕೂಡ ಚೆನ್ನಾಗಿ ಒಳ್ಳೆ ಅವ್ರು ದುಡ್ಡು ಹಾಕಿದ್ದಾರೆ. ಸ್ಪಾನ್ಸರ್ಡ್ ಪ್ರಾಜೆಕ್ಟ್ 30+. ದ ಹೈಯೆಸ್ಟ್ ಸ್ಪಾನ್ಸರ್ಡ್ ಪ್ರಾಜೆಕ್ಟ್ ಕಾಲೇಜ್ ವಾಸ್ ದಿಸ್ PES ಇನ್ಸ್ಟಿಟ್ಯೂಟ್ ಆಫ್
ಟೆಕ್ನಾಲಜಿ ಬೆಂಗಳೂರು. ನೆಕ್ಸ್ಟ್ ಬಂದರೆ ಪ್ಲೇಸ್ಮೆಂಟ್ ರೇಟಲ್ಲಿ ಬಂದರೆ 87% ಸ್ಟೂಡೆಂಟ್ ಏನಾಗಿದ್ದಾರೆ ಪ್ಲೇಸ್ ಆಗಿದ್ದಾರೆ. ಅರೌಂಡ್ ಲೈಕ್ ಅನ್ಕೊಬೋದು ನೀವು, ನೀವೇನಾದರೂ ಅಲ್ಲಿ ಆವ್ರೇಜ್ ಸ್ಟೂಡೆಂಟಲ್ಲಿ ಇದ್ದರೆ ನಿಮಗೆ ಕಮ್ಯುನಿಕೇಷನ್ ಚೆನ್ನಾಗಿದ್ರೆ ಆ್ಯಂಡ್ ನೀವು ಚೆನ್ನಾಗಲ್ಲಿ ಇಂಟರ್ವ್ಯೂಸ್ ಕೊಟ್ಟು ಗ್ರೂಪ್ ಡಿಸ್ಕಷನ್ಸ್ ಎಲ್ಲ ಚೆನ್ನಾಗಿ ಮಾಡೋ ಹಾಗಿದ್ರೆ ನೀವು ಖಂಡಿತ ಪ್ಲೇಸ್ ಆಗ್ಬೋದು. ಅದರಲ್ಲೂ ಆವ್ರೇಜ್ ಪ್ಯಾಕೇಜ್ ಏನು ಸಿಗ್ತಿದೆ ನೋಡಿ, 8 lakh per annum ಆವ್ರೇಜ್ ಪ್ಯಾಕೇಜ್. ಸೊ ಇದು ಕೂಡ ನಿಮ್ಮದು NIT ಕಾಲೇಜಸ್ ಎಲ್ಲ ಕೇಳಿರ್ತೀರಲ್ವಾ, ಸೊ ಆ ಕಾಲೇಜಸಲ್ಲಿ ಮಿನಿಮಮ್ ಸ್ಟೂಡೆಂಟ್ಸಿಗೆ ಸಿಗೋಂಥ ಪ್ಯಾಕೇಜ್ ಇದು 8 lakh per annum. ಸೊ ಅದಕ್ಕೆ ಈಕ್ವಲೆಂಟ್ ಆಗಿ ಸಿಗ್ತಿದೆ ಅಂತ ಹೇಳಿದ್ರೆ ವೆರಿ ಗುಡ್ ಕಾಲೇಜ್. ಆಬ್ವಿಯಸ್ಲಿ ಫೀಸ್ ಸ್ಟ್ರಕ್ಚರ್ ಬಂದ್ಬಿಟ್ಟು 3.6 lakh per year. ಇಷ್ಟು ನಿಮಗೆ ಫೆಸಿಲಿಟೀಸ್ ಕೊಡ್ತಿದ್ದಾರೆ. ಆ ಫೆಸಿಲಿಟೀಸ್ಗೆ ದಿಸ್ ಪ್ರೈಸ್ ವರ್ತ್ ಇಟ್. ಸೊ ಐ ಕ್ಯಾನ್ ರೆಕಮೆಂಡ್ ದಿಸ್ PES ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆಸ್ ಟಾಪ್ 4. ನೆಕ್ಸ್ಟ್ ಬಂದ್ಬಿಟ್ಟು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು. ಸೊ ಈ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಬಂದರೆ BMS ಅಲ್ಲಿ 2 ಇದಾವೆ, ಒಂದು BMS CE, ಇನ್ನೊಂದು BMS IT ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ 2 ಬ್ಯಾಂಗ್ಳೂರಲ್ಲೇ ಇರೋದು. ನಾನು ಟಾಪ್ 5 ಇಕ್ಕಿರೋದು BMS ಇನ್ ಕಾಲೇಜ್ ಆಫ್ ಎಂಜಿನಿಯರಿಂಗ್. ನೀಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಇದ್ರದ್ದು ಇನ್ಫ್ರಾಸ್ಟ್ರಕ್ಚರ್ ಬಂದರೆ ಈ ಥರ ಇದೆ. NRF ರ್ಯಾಂಕಿಂಗ್ ಲಾಸ್ಟ್ಗಿಂತ ಬೆಟರು, ದಟ್ ಈಸ್ 83 ಇದೆ. ಬಟ್ ಇದು ಟಾಪ್ 5 ಏನಕ್ಕೆ ಬಂದಿದೆ, ಟಾಪ್ 4ಅಲ್ಲಿ ಏನಕ್ಕೆ ಬಂದಿಲ್ಲ, ರೀಸನ್ಸ್ ಇದಾವೆ ನೋಡಿ. ಫಸ್ಟ್ ಬಂದ್ಬಿಟ್ಟು ಲ್ಯಾಬ್ ಎಕ್ಸ್ಪೆಂಡಿಚರ್ 5 crore ಪ್ಲಸ್ ರುಪೀಸ್ ಅವರು ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ, ದುಡ್ಡು ಹಾಕಿದ್ದಾರೆ. ದ್ಯಾಟ್ ಈಸ್ ಅ ವೆರಿ ಗುಡ್ ಅಮೌಂಟ್. ಸೊ ಲ್ಯಾಬ್ ಅಂದು ಚೆನ್ನಾಗಿದೆ ಕಂಡೀಷನ್. ವರ್ಕ್ಶಾಪಲ್ಲಿ ಬಂದರೆ ಬರೀ 20 lakhs ಹಾಕಿದ್ದಾರೆ. ಸೊ ಬೇರೆ ಕಂಪ್ಯಾರಿಟಿವ್ಲಿ ಹಿಂದೆಗಡೆ ಇರೋ ಒಂದು ಕಾಲೇಜಸ್ಗೆ ಕಡಿಮೆ ಇದೆ ಇದು. ಸೊ ದೇರ್ ಫೋರ್ ಇಟ್ ಈಸ್ ಇನ್ ಟಾಪ್ 5. ಸ್ಪಾನ್ಸರ್ಡ್ ಪ್ರಾಜೆಕ್ಟ್ ಅಗೇನ್ ಲೆಸ್ 19 ಇದ್ದಾವೆ. ನೆಕ್ಸ್ಟ್ ಪ್ಲೇಸ್ಮೆಂಟ್ ರೇಟ್ ಬಂದರೆ ಅಷ್ಟೊಂದು ಲೆಸ್ ಇಲ್ಲ, ಬಟ್ ಕಂಪೇರಿಟಿವ್ಲಿ ಟು ದ ಲಾಸ್ಟ್ ಒನ್. ಪ್ಲೇಸ್ಮೆಂಟ್ ರೇಟ್ ಬಂದ್ಬಿಟ್ಟು 80 to 85% ಇದೆ, ನಿಯರ್ಲಿ ಈಕ್ವಲ್ ಟು PES. ಆವ್ರೇಜ್ ಪ್ಯಾಕೇಜ್ ಬಂದ್ಬಿಟ್ಟು 1 lakh ಕಡಿಮೆ ಆಗಿದೆ, 7 lakh per annum. ಸೊ 1 lakh ತುಂಬ ಇಂಪಾರ್ಟೆನ್ಸ್ ಕೊಡುತ್ತೆ ನೋಡಿ ನೀವು ಜಾಬಿಗೆ ಹೋದಾಗ. ಫೀ ಸ್ಟ್ರಕ್ಚರ್ ಬಂದರೆ 3.6 lakhs. ಸೊ ಫೀ ಸ್ಟ್ರಕ್ಚರು ಸ್ವಲ್ಪ ಹೈ ಇದೆ, ಬಟ್ ಈ ಒಂದು ಫೆಸಿಲಿಟೀಸ್ಗೆ ಇಟ್ ಕ್ಯಾನ್ ವರ್ತ್ ಇಟ್ ಇಫ್ ಯು ಅಫೋರ್ಡ್ ಇಟ್. ನೆಕ್ಸ್ಟ್ ಬಂದರೆ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ SIT ತುಮಕೂರಲ್ಲಿ ಇರೋದು. ದಿಸ್ ವಿಲ್ ಬಿ ಮೈ ಟಾಪ್ 6. ಏನಕ್ಕೆ ಟಾಪ್ 6 ಅಂತ ಹೇಳಿದ್ರೆ ನೋಡಿ, NRF ರ್ಯಾಂಕಿಂಗ್ ಬಂದರೆ 97 ಇದೆ. ಸೊ ವಿಚ್ ಈಸ್ ಆಲ್ಸೋ ಎ ಗುಡ್ ಇಂಡಿಕೇಶನ್ ಆಫ್ ಅ ಬೆಟರ್ ಕಾಲೇಜ್ ಫಾರ್ ಯು. ನೆಕ್ಸ್ಟ್ ಬಂದರೆ ಲ್ಯಾಬ್ ಎಕ್ಸ್ಪೆಂಡಿಚರ್. ಲ್ಯಾಬಿಗೋಸ್ಕರ ಅವ್ರು ಎಷ್ಟು ದುಡ್ಡು ಹಾಕಿದ್ದಾರೆ ಅಂತ ಹೇಳಿದ್ರೆ ದ್ಯಾಟ್ ವಿಲ್ ಬಿ 2 crore ಪ್ಲಸ್ ಅವರು ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ದಾರೆ ಲ್ಯಾಬ್ನ ಚೆನ್ನಾಗಿ ಮಾಡೋದಕ್ಕೋಸ್ಕರ. ವರ್ಕ್ಶಾಪ್ ಎಕ್ಸ್ಪೆಂಡಿಚರ್ ಬಂದರೆ ಸ್ವಲ್ಪ ಕಡಿಮೆ ಆಗಿದೆ, ದಟ್ ಈಸ್ 2 lakhs ಆಗಿದೆ. ಬಟ್ ಸ್ಟಿಲ್ ಇಟ್ ಈಸ್ ಇನ್ ಟಾಪ್ 6. ಏನಕ್ಕೆ ನೋಡಿ ಮುಂದೆಗಡೆ ರೀಸನ್ಸು. ಸ್ಪಾನ್ಸರ್ಡ್ ಪ್ರಾಜೆಕ್ಟ್ ಬಂದ್ಬಿಟ್ಟು 24th ಸೆಕೆಂಡ್ ಹೈಯೆಸ್ಟ್ ಸ್ಪಾನ್ಸರ್ಡ್ ಪ್ರಾಜೆಕ್ಟ್ ಕಾಲೇಜಸ್ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ SIT ತುಮಕೂರು. ಪ್ಲೇಸ್ಮೆಂಟ್ ರೇಟ್ ಬಂದರೆ ಹೈಯೆಸ್ಟ್ ಪ್ಲೇಸ್ಮೆಂಟ್ ರೇಟ್ 97% ಸ್ಟೂಡೆಂಟ್ ಏನಾಗಿದ್ದಾರೆ ಪ್ಲೇಸ್ ಆಗಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಆವ್ರೇಜ್ ಪ್ಯಾಕೇಜ್ 6 lakhs per annum ಆವ್ರೇಜ್ ಪ್ಯಾಕೇಜ್ ಆಗಿದೆ, ಲೆಸ್ ದನ್ ದ ಪ್ರೀವಿಯಸ್ ಒನ್. ಬಟ್ ದ ಹೈಯೆಸ್ಟ್ ಪ್ಯಾಕೇಜ್ ಇಸ್ 46 lakhs per annum. ಇದು ಎಲ್ಲ ಕಾಲೇಜಸ್ಗೆ ಕಂಪೇರ್ ಮಾಡಿದ್ರೆ ಟಾಪ್ ಹೈಯೆಸ್ಟ್ ಬರಲ್ಲ, ಬಟ್ ಇಟ್ ವಿಲ್ ಬಿ ಇನ್ ಟಾಪ್ 2 ಹೈಯೆಸ್ಟ್ ಪ್ಯಾಕೇಜಲ್ಲಿ ಬರುತ್ತೆ. ನೆಕ್ಸ್ಟ್ ಬರೋಣ, ಫೀ ಸ್ಟ್ರಕ್ಚರ್ ಬಂದರೆ 76,000 to 1.5 lakh. ಸೊ 76,000 ಮೆರಿಟ್ ಲಿಸ್ಟಲ್ಲಿ ಬಂದರೆ ನಿಮಗೆ ಆರಾಮಾಗಿ ಸಿಗುತ್ತೆ. 1.5 ಅದರಲ್ಲೂ ನಿಮ್ಮದು ಕ್ಯಾಟಗರಿ ವೈಸ್ ನೋಡ್ಕೊತಾ ಹೋದರೆ ಇನ್ನೂ ಕಡಿಮೆ ಆಗ್ತಾ ಹೋಗ್ಬೋದು. ದಿಸ್ ಇಸ್ ಫಾರ್ ಯುವರ್ ಜನರಲ್ ಕ್ಯಾಟಗರಿ ನಾನು ಹೇಳಿರೋದು. 1.5 lakh per year ಬಂದರೆ ಸೊ ದ್ಯಾಟ್ ವಿಲ್ ಬಿ ಯುವರ್ ಫಾರ್ ಮ್ಯಾನೇಜ್ಮೆಂಟ್ ಸೀಟ್ಸ್. ನೆಕ್ಸ್ಟ್ ಬರೋಣ, ಟಾಪ್ 7 ಫಾರ್ ಮೈ ನ್ಯೂ ಹಾರಿಝಾನ್ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಬ್ಯಾಂಗ್ಳೂರ್. ಸೊ ಬ್ಯಾಂಗ್ಳೂರಲ್ಲಿ ಇರೋ ನ್ಯೂ ಹಾರಿಝಾನ್ ಕಾಲೇಜು ನಂದು ಟಾಪ್ 7ಅಲ್ಲಿ ಪ್ಲೇಸ್ ಆಗ್ತಿದೆ. ಇದ್ರದ್ದು ಇನ್ಫ್ರಾಸ್ಟ್ರಕ್ಚರ್ ಬಂದ್ಬಿಟ್ಟು ಈ ಥರ ಇದೆ ನೋಡಿ. ಆ್ಯಂಡ್ ಇದ್ರದ್ದು NRF ರ್ಯಾಂಕಿಂಗ್ 121. ಲ್ಯಾಬ್ ಎಕ್ಸ್ಪೆಂಡಿಚರ್ ಬಂದ್ಬಿಟ್ಟು 3 crore ಪ್ಲಸ್ ರುಪೀಸ್ ಅವ್ರು ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಹಿಂದೆಗಡೆ ಕಾಲೇಜ್ನ ನೀವು ಕಂಪೇರ್ ಮಾಡಿದ್ರೆ ಇದ್ರದ್ದು ಎಕ್ಸ್ಪೆಂಡಿಚರ್ ಬಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಇದೆ. ಬಟ್ ಏನಕ್ಕಿದು ನಮ್ಮದು ಟಾಪ್ 7ಅಲ್ಲಿ ಇದೆ ಅಂತ ಹೇಳ್ತೀನಿ. ವರ್ಕ್ಶಾಪ್ ಎಕ್ಸ್ಪೆಂಡಿಚರ್ ಬಂದ್ಬಿಟ್ಟು 1 crore ಪ್ಲಸ್ ಇದೆ, ದಟ್ ಈಸ್ ಆಲ್ಸೋ ಎ ಗುಡ್ ಇಂಡಿಕೇಶನ್. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸ್ಪಾನ್ಸರ್ಡ್ ಪ್ರಾಜೆಕ್ಟಲ್ಲಿ ಇದು ವೀಕ್ ಆಗಿರೋದು, ದಟ್ ಈಸ್ ಓನ್ಲಿ 5+ ಸ್ಪಾನ್ಸರ್ಡ್ ಪ್ರಾಜೆಕ್ಟ್ ಆಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಪ್ಲೇಸ್ಮೆಂಟ್ ರೇಟಲ್ಲಿ ಬಂದರೆ 86% ಪ್ಲೇಸ್ ಆಗಿದ್ದಾರೆ ಸ್ಟೂಡೆಂಟ್ಸ್. ಆವ್ರೇಜ್ ಪ್ಯಾಕೇಜ್ ಮೋರ್ ದ್ಯಾನ್ ದ SIT 7 lakh per annum ಆಗಿದೆ. ಹೈಯೆಸ್ಟ್ ಪ್ಯಾಕೇಜ್ ಬಂದ್ಬಿಟ್ಟು 24 lakh per annum ಆಗಿದೆ. ಹೈಯೆಸ್ಟ್ ಪ್ಯಾಕೇಜ್ ಬಂದ್ಬಿಟ್ಟು SITಯಲ್ಲಿ ಎಷ್ಟಿತ್ತು 46 lakh per annum ಇತ್ತು. ಇವೆರಡು ಕಂಡೀಷನಿಂದ ಇದು ಸ್ವಲ್ಪ ಮುಂದೆ ಹೋಯಿತು, ಅದು ಹಿಂದೆ ಹೋಯಿತು. ಫೀ ಸ್ಟ್ರಕ್ಚರ್ ಬಂದ್ಬಿಟ್ಟು 1.5 lakh per year. ನೆಕ್ಸ್ಟ್ ಬರೋಣ, ದಟ್ ಈಸ್ ಟಾಪ್ 8 ಈಸ್ ಮೈ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು. ಸೊ ಬೆಂಗಳೂರಲ್ಲಿರೋ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಗಿದೆ. ಈ ಥರ ಇನ್ಫ್ರಾಸ್ಟ್ರಕ್ಚರ್ ಇದೆ, ಎಲ್ಲರಿಗೂ ಗೊತ್ತೇ ಇರುತ್ತೆ. NRF ರ್ಯಾಂಕಿಂಗ್ ಬಂದ್ಬಿಟ್ಟು ವೆರಿ ಗುಡ್. NRF ರ್ಯಾಂಕಿಂಗ್ 67 NRF ರ್ಯಾಂಕಿಂಗ್ ಇದೆ. ಬಟ್ ಏನಕ್ಕೆ ಇದು ಟಾಪ್ 8ಅಲ್ಲಿದೆ? ಬಿಕಾಸ್ ಆಫ್ ಇಟ್ಸ್ ಲ್ಯಾಬ್ ಎಕ್ಸ್ಪೆಂಡಿಚರ್.
ಸೊ ಲ್ಯಾಬ್ ಎಕ್ಸ್ಪೆಂಡಿಚರ್ ಬಂದ್ಬಿಟ್ಟು ಓನ್ಲಿ 59 ಲ್ಯಾಕ್ಸ್ ಹಾಕಿದ್ದಾರೆ. ಬೇರೆ ಕಾಲೇಜ್ನ ಕಂಪೇರ್ ಮಾಡಿದ್ರೆ ತುಂಬಾ ಲೋ ಇದೆ. ವರ್ಕ್ಶಾಪ್ ಅಲ್ಲಿ ಅವ್ರು ಇನ್ವೆಸ್ಟ್ ಮಾಡಿದ್ದಾರೆ. ಆಬ್ವಿಯಸ್ಲಿ 1.5 crore ಇನ್ವೆಸ್ಟ್ ಮಾಡಿದ್ದಾರೆ, ವಿಚ್ ಇಸ್ ಅ ವೆರಿ ಗುಡ್ ಅಮೌಂಟ್. ಅಗೇನ್ ಸ್ಪಾನ್ಸರ್ಡ್ ಪ್ರಾಜೆಕ್ಟ್ ಬಂದ್ಬಿಟ್ಟು 28 ಆಗಿದೆ. ಇಟ್ ಇಸ್ ಆಲ್ಸೋ ಎ ಗುಡ್ ನಂಬರ್. ಪ್ಲೇಸ್ಮೆಂಟ್ ರೇಟ್ ಅಲ್ಲಿ ಸ್ವಲ್ಪ ಕಡಿಮೆ ಬಂದ್ಬಿಡ್ತು. ದಟ್ ಈಸ್ 79% ಸ್ಟೂಡೆಂಟ್ಸ್ ಮಾತ್ರ ಪ್ಲೇಸ್ ಆಗಿದ್ದಾರೆ. ಆವರೇಜ್ ಪ್ಯಾಕೇಜ್ ಬಂದ್ಬಿಟ್ಟು 6 lakhs ಪರ್ ಆನಮ್ ಆಗಿದೆ ಆ ಕಾಲೇಜಸ್ ಅಲ್ಲಿ. ಹೈಯೆಸ್ಟ್ ಪ್ಯಾಕೇಜ್ ಬಂದ್ಬಿಟ್ಟು 50 lakhs ಪರ್ ಆನಮ್. ಸೊ ನೋಡಿ, ಇಲ್ಲಿ ಒಂದು ನಿಮಗೆ ಥಿಂಗ್ ಅರ್ಥ ಆಗ್ತಿರ್ಬೋದು. ನೀವು ಆವ್ರೇಜ್ ಪ್ಯಾಕೇಜ್ ಮೇಲೆ ಹೋದ್ರೆ ನಿಮಗೆ 50 lakhs ಪರ್ ಆನಮು ಸಿಗ್ಬೋದಾಗಿತ್ತು. ಇನ್ ದಾಟ್ ಪರ್ಸನ್ ನೀವು ಅವ್ರೊಬ್ರಾಗಿರ್ಬೋದಾ ಅಲ್ವಾ? ನೀವು ಆಬ್ವಿಯಸ್ಲಿ ನೀವು ಟ್ರೈನ್ ಮಾಡಿದ್ರೆ ಮಾತ್ರ ಆಗೋದು. ನೀವು ಈ ವರ್ಕ್ಶಾಪ್ಸು, ಈ ಲ್ಯಾಬ್ಸ್ಗಳನ್ನ ಯೂಸ್ ಮಾಡಿದ್ರೆ, ಯುಟಿಲೈಸ್ ಮಾಡಿದಾಗ ನಿಮಗೆ ಈ ಒಂದು ಪ್ಯಾಕೇಜ್ ಸಿಗ್ಬೋದು. ಸೊ ದ ಕಾಲೇಜ್ ಇಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಎವ್ರಿಥಿಂಗ್. ನಿಮ್ಮದು ಪ್ಲೇಸ್ಮೆಂಟಿಗೋಸ್ಕರ ನೀವು 50% ರೆಸ್ಪಾನ್ಸಿಬಲ್ ಆಗಿರ್ತೀರಾ. ಹೌ ಮಚ್ ಯು ಯುಟಿಲೈಸ್ ದಿ ಫೆಸಿಲಿಟೀಸ್ ಆಫ್ ದ ಕಾಲೇಜ್. ಫೀ ಸ್ಟ್ರಕ್ಚರ್ ಬಂದರೆ 2.5 lakh to 8 lakh per year. ನೆಕ್ಸ್ಟ್ ಬರೋಣ, ಟಾಪ್ 9 ಅಲ್ಲಿ ಬಂದರೆ ನನ್ನದು PES ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮಂಡ್ಯದಲ್ಲಿರೋದು. ಬೆಂಗಳೂರಲ್ಲಿರೋದು ಮುಂಚೆ ಆಗೋಯ್ತು, ಇವಾಗ ಮಂಡ್ಯದಲ್ಲಿರೋದು. ಇದ್ರದ್ದು ಬಂದರೆ ಇನ್ಫ್ರಾಸ್ಟ್ರಕ್ಚರ್ ಈ ಥರ ಇದೆ ನೋಡಿ. ಆ್ಯಂಡ್ NIRF ರ್ಯಾಂಕಿಂಗ್ ಬಂದ್ಬಿಟ್ಟು 137. ಎಸ್, NIRF ರ್ಯಾಂಕಿಂಗಲ್ಲಿ ಟಾಪ್ 200 ಕಾಲೇಜಸಲ್ಲಿ ಇದು ಇದೆ. ಲ್ಯಾಬ್ ಎಕ್ಸ್ಪೆಂಡಿಚರ್ ಬಂದರೆ 1.5 crore ಹಾಕಿದ್ದಾರೆ, ಗುಡ್ ಅಮೌಂಟ್. ವರ್ಕ್ಶಾಪ್ ಎಕ್ಸ್ಪೆಂಡಿಚರ್ ಬಂದರೆ 1.1 crore ಹಾಕಿದ್ದಾರೆ, ಇದು ಕೂಡ ಒಳ್ಳೆ ಅಮೌಂಟ್ ಅವರು ಕೊಟ್ಟಿದ್ದಾರೆ. ಸ್ಪಾನ್ಸರ್ಡ್ ಪ್ರಾಜೆಕ್ಟ್ ಬಂದರೆ 13 ಆಗಿದೆ, ಕಡಿಮೆ ಆಗಿದೆ ಬೇರೆ ಪ್ರಾಜೆಕ್ಟ್ಗಳನ್ನು ಕಂಪೇರ್ ಮಾಡಿದ್ರೆ. ಪ್ಲೇಸ್ಮೆಂಟ್ ರೇಟ್ ಬಂದ್ಬಿಟ್ಟು 85% ಸ್ಟೂಡೆಂಟ್ಸ್ ಮಾತ್ರ ಪ್ಲೇಸ್ ಆಗಿದ್ದಾರೆ ಇದರಲ್ಲಿ. ಆವ್ರೇಜ್ ಪ್ಯಾಕೇಜ್ ಬಂದರೆ ಕಡಿಮೆ ಆಗಿದೆ ಬೇರೆ ಕಾಲೇಜಸ್ ಕಂಪೇರಿಟಿವ್ ಆಗಿ, ದಟ್ ಈಸ್ 4.5 lakh ಪರ್ ಆ್ಯನಮ್. ಆ್ಯಂಡ್ ಫೀ ಸ್ಟ್ರಕ್ಚರ್ ಬಂದರೆ 76,800 rupees ಪರ್ ಇಯರ್ ಆಗಿದೆ, ವಿಚ್ ಇಸ್ ಅಫೋರ್ಡೆಬಲ್. ಸೊ ನಿಮ್ಗೆ ಏನಾದರೂ ಅಫೋರ್ಡೆಬಲ್ ರೇಂಜಲ್ಲಿ ಬೇಕು ಆ್ಯಂಡ್ ನಿಮಗೆ ಕಾನ್ಫಿಡೆನ್ಸ್ ಇದೆ ನೀವು ಹೈಯೆಸ್ಟ್ ಪ್ಯಾಕೇಜ್ನ ತೊಗೊಬೋದು, ಈ ಒಂದು ಲ್ಯಾಬ್ನ ಆ್ಯಂಡ್ ವರ್ಕ್ಶಾಪ್ನ ಯುಟಿಲೈಸ್ ಮಾಡಿ ಅಂತ ಹೇಳಿದ್ರೆ, ಯು ಕ್ಯಾನ್ ಈಸಿಲಿ ಗೋ ಟು ಯುವರ್ ಓನ್ ಪ್ಲೇಸ್ ಮಂಡ್ಯ for your engineering. No need to travel to Bangalore. Next, top 10 ಅಲ್ಲಿ ಬಂದರೆ ನಿಟ್ಟೆ ಮಹಾಲಿಂಗ ಅಧ್ಯಾತ್ಯ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ NMAM. ಇದು ನಿಟ್ಟೆಯಲ್ಲಿರುವಂಥ ಒಂದು ಕಾಲೇಜ್ ಆಗಿದೆ. ಇದ್ರದ್ದು ಇನ್ಫ್ರಾಸ್ಟ್ರಕ್ಚರ್ ಈ ಥರ ಇದೆ ನೋಡಿ. ಇದು ಕೂಡ ಟಾಪ್ 200 ಕಾಲೇಜಸ್ ಅಲ್ಲಿ ಬರ್ತವೆ NIRF ರ್ಯಾಂಕಿಂಗ್ ಅಕಾರ್ಡಿಂಗ್, ದಟ್ ಈಸ್ 175 ಇದರದ್ದು ರ್ಯಾಂಕಿಂಗ್ ಆಗಿದೆ. ಲ್ಯಾಬ್ ಎಕ್ಸ್ಪೆಂಡಿಚರ್ ಬಂದರೆ 2 crore rupees ಅವ್ರು ಇನ್ವೆಸ್ಟ್ ಮಾಡಿದ್ದಾರೆ, ವಿಚ್ ಇಸ್ ಅ ವೆರಿ ಗುಡ್ ಅಮೌಂಟ್. ನೆಕ್ಸ್ಟ್ ಬಂದರೆ ವರ್ಕ್ಶಾಪ್ ಎಕ್ಸ್ಪೆಂಡಿಚರ್ ತುಂಬ ಕಡಿಮೆ ಆಗಿದೆ, ದಟ್ ಈಸ್ ಓನ್ಲಿ 15 lakhs ಅವ್ರು ಇನ್ವೆಸ್ಟ್ ಮಾಡಿದ್ದಾರೆ. ವರ್ಕ್ಶಾಪ್ಸ್ನ ಬೇರೆ ಕಾಲೇಜಸ್ಗಳಿಗೆ, ಬೇರೆ ಒಂದು ಕಂಪನೀಸ್ಗಳಿಗೆ ಅಪ್ರೋಚ್ ಮಾಡಿ ಅವ್ರದ್ದು ಏನಾದರೂ ಒಂದು ಹೊಸ ಸಾಫ್ಟ್ವೇರ್ದು ಅಥವಾ ಪ್ರೋಗ್ರಾಮಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಏನಾದರೂ ಒಂದು ಅಪ್ಡೇಟ್ ಮಾಡೋದಕ್ಕೋಸ್ಕರ. ಸ್ಪಾನ್ಸರ್ಡ್ ಪ್ರಾಜೆಕ್ಟ್ ಬಂದ್ಬಿಟ್ಟು 15 ಸ್ಪಾನ್ಸರ್ಡ್ ಪ್ರಾಜೆಕ್ಟ್ ಅಷ್ಟೇ ಆಗಿರೋದು. ಪ್ಲೇಸ್ಮೆಂಟ್ ರೇಟ್ ಇಸ್ ವೆರಿ ಲೋ, ದಟ್ ಈಸ್ 68%. ಬಟ್ 68% ನೀವು ಪ್ಲೇಸ್ಮೆಂಟ್ ರೇಟ್ನ ನೋಡಿದ ತಕ್ಷಣ ಈ ಕಾಲೇಜ್ನ ಜಡ್ಜ್ ಮಾಡಾಗಿದ್ರೆ ಯು ಆರ್ ವೆರಿ ರಾಂಗ್, ಬಿಕಾಸ್ ಇದ್ರ ಆವ್ರೇಜ್ ಪ್ಯಾಕೇಜು 4 lakh, ಬಟ್ ದ ಹೈಯೆಸ್ಟ್ ಪ್ಯಾಕೇಜ್ ಇಸ್ ದ 52 lakh ಪರ್ ಆನಮ್. ಸೊ ಎಲ್ಲ ಕಾಲೇಜಸಲ್ಲಿ ಕಂಪೇರ್ ಮಾಡಿದ್ರೆ NMAMದು ಹೈಯೆಸ್ಟ್ ಪ್ಯಾಕೇಜ್ ಆಗಿರೋದು. ಸೊ ಹೈಯೆಸ್ಟ್ ಪ್ಯಾಕೇಜಲ್ಲಿ ನೋಡಿದ್ರೆ ಟಾಪ್ 1 ಇರುತ್ತೆ ಇದು NMAM. So 52 lakh. So you can also utilize these labs. Next ಬಂದರೆ ಫೀ ಸ್ಟ್ರಕ್ಚರು 1.63 lakh ಆಗಿದೆ, ಬೆಟರ್ ದನ್ ಯುವರ್ ಅದರ್. ನೆಕ್ಸ್ಟ್ ಬರೋಣ, ಟಾಪ್ 11 ಅಲ್ಲಿ ಬಂದ್ಬಿಟ್ಟು ನಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಂಜಿನಿಯರಿಂಗ್ ಮೈಸೂರಲ್ಲಿ ಇರೋದು NIE ಕಾಲೇಜ್. ಸೊ ಇದ್ರದ್ದು ಇನ್ಫ್ರಾಸ್ಟ್ರಕ್ಚರ್ ಈ ಥರ ಇದೆ. ಇದು NIRF ರ್ಯಾಂಕಿಂಗಲ್ಲಿ ಲಿಸ್ಟೆಡ್ ಆಗಿಲ್ಲ, ಅಂದರೆ ಟಾಪ್ 200 ಕಾಲೇಜಸಲ್ಲಿ ಇಲ್ಲ, ಬಟ್ ಸ್ಟಿಲ್ ಇಟ್ ಈಸ್ ಇನ್ ಮೈ ಟಾಪ್ 11 ಡ್ಯೂ ಟು ಸಮ್ ರೀಸನ್ಸ್. ದ ಫಸ್ಟ್ ಒನ್ ಈಸ್ ನಂದು ಪ್ಲೇಸ್ಮೆಂಟ್ ರೇಟ್ ಅಷ್ಟೇ, ಆ್ಯಂಡ್ ಆವ್ರೇಜ್ ಪ್ಯಾಕೇಜ್ ಆ್ಯಂಡ್ ಫೀ ಸ್ಟ್ರಕ್ಚರ್. ಸೊ ಒಂದು ಅಫೋರ್ಡೆಬಲ್ ಪ್ಲೇಸ್ಮೆಂಟ್ ರೇಟ್ ಚೆನ್ನಾಗಿದೆ, ಆವ್ರೇಜ್ ಪ್ಯಾಕೇಜು ಚೆನ್ನಾಗಿದೆ. ಸೊ ದೀಸ್ ಫಾರ್ ದ 3 ರೀಸನ್ಸ್ ಇದು ನಂದು ಟಾಪ್ 11 ಅಲ್ಲಿ ಇರೋದಕ್ಕೆ ಕಾರಣ. ಲ್ಯಾಬ್ ಎಕ್ಸ್ಪೆಂಡಿಚರ್ ಬಂದ್ಬಿಟ್ಟು ಆಬ್ವಿಯಸ್ಲಿ ಸ್ವಲ್ಪ ಕಡಿಮೆ ಇದೆ, ದಟ್ ಈಸ್ 63 lakhs ಇದೆ. ವರ್ಕ್ಶಾಪ್ ಎಕ್ಸ್ಪೆಂಡಿಚರ್ ಬಂದ್ಬಿಟ್ಟು 64 lakhs ಇದಾವೆ. ಸೊ ಇವರು ಏನು ಲ್ಯಾಬ್ ಎಕ್ಸ್ಪೆಂಡಿಚರಲ್ಲಿ ಹಾಕಿಲ್ಲ, ವರ್ಕ್ಶಾಪಲ್ಲಿ ಎಕ್ಸ್ಪೆಂಡಿಚರ್ ಕರೆಕ್ಟಾಗಿ ಹಾಫ್ ಆಗಿ ಅವ್ರು ಇನ್ವೆಸ್ಟ್ ಮಾಡ್ತಾರೆ. ಸೊ ಇಟ್ ಈಸ್ ಆಲ್ಸೋ ಗುಡ್ ಇಂಡಿಕೇಶನ್ ಫಾರ್ ಯುವರ್ ಕಾಲೇಜ್. ಟಾಪ್ 1 ಅಲ್ಲಿ ಇಲ್ಲ, ಟಾಪ್ 11 ಅಲ್ಲಿ ಇರೋಕ್ಕೆ ಇಟ್ ಈಸ್ ಅ ಗುಡ್ ಇಂಡಿಕೇಶನ್. ಸ್ಪಾನ್ಸರ್ಡ್ ಪ್ರಾಜೆಕ್ಟ್ ಬಂದ್ಬಿಟ್ಟು 8 ಆಗಿದ್ದಾವೆ, ಆ್ಯಂಡ್ ಇದರಲ್ಲಿ ಪೇಟೆಂಟ್ ಪ್ರಾಜೆಕ್ಟ್ಸ್ಗಳು ಹೈಯೆಸ್ಟ್ ಆಗಿತ್ತು, ಅದಕ್ಕೋಸ್ಕರ ಆ್ಯಂಡ್ ಕ್ಲಬ್ಸ್ಗಳು ಚೆನ್ನಾಗೇ ಇತ್ತು, ಅದಕ್ಕೋಸ್ಕರ ಇದನ್ನು ಇಲ್ಲಿ ಪ್ಲೇಸ್ ಮಾಡಿದ್ದೀನಿ. ನೆಕ್ಸ್ಟ್ ಬರೋಣ, ಟಾಪ್ 12 ಅಲ್ಲಿ ನಂದು ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಎಂಜಿನಿಯರಿಂಗ್ SJCE ಮೈಸೂರು. ಇದನ್ನು JSS ಕಾಲೇಜ್ ಅಂತಲೂ ಕೂಡ ನಾವು ಹೇಳ್ತಿದ್ದೀವಿ. ಸೊ ಈ ಮೈಸೂರಲ್ಲಿ ಇರೋ ಕಾಲೇಜು, ಇದ್ರದ್ದು ಇನ್ಫ್ರಾಸ್ಟ್ರಕ್ಚರ್ ಈ ಥರ ಆಗಿದೆ ನೋಡಿ.
ಇದು ಟಾಪ್ 200 ಕಾಲೇಜಸ್ ಅಲ್ಲಿ ಬರ್ತವೆ. ದಟ್ ಈಸ್ 158th ರ್ಯಾಂಕ್ ಅಲ್ಲಿ ಇದೆ. ಬಟ್ ಸ್ಟಿಲ್ ಇಟ್ ಈಸ್ ಇನ್ 12th ರಾದರ್ ದನ್ 11 ಡ್ಯೂ ಟು ಸಮ್ ರೀಸನ್ಸ್. ಫಸ್ಟ್ ರೀಸನ್ಸ್ ಬಂದ್ಬಿಡೋಣ. ಇದ್ರದ್ದು ಪ್ಲೇಸ್ಮೆಂಟ್ ರೇಟ್ ಇದಕ್ಕೋಸ್ಕರ ಕಡಿಮೆ ಇದೆ. ಪ್ಲೇಸ್ಮೆಂಟ್ ರೇಟ್ ತುಂಬಾ ಆವರೇಜ್ ಪ್ಯಾಕೇಜು ಕೂಡ ಕಡಿಮೆ ಇದೆ ಅದಕ್ಕೋಸ್ಕರ. ಅಂಡ್ ದ ಗುಡ್ ಥಿಂಗ್ ಅಬೌಟ್ ದಿಸ್ ಕಾಲೇಜ್ ಈಸ್ ಲ್ಯಾಬ್ ಎಕ್ಸ್ಪೆಂಡಿಚರ್. ಲ್ಯಾಬ್ ಎಕ್ಸ್ಪೆಂಡಿಚರ್ ಬಂದ್ಬಿಟ್ಟು 1.6 crore rupees ಅವ್ರು ಇನ್ವೆಸ್ಟ್ ಮಾಡಿದ್ದಾರೆ ಲ್ಯಾಬ್ಸ್ ಕಂಡೀಷನ್ನ ಡೆವಲಪ್ ಮಾಡೋದಕ್ಕೋಸ್ಕರ. ವರ್ಕ್ಶಾಪ್ಸ್ ತುಂಬ ಕಡಿಮೆ ಮಾಡಿದ್ದಾರೆ. ಸೊ ಓನ್ಲಿ 2 lakhs ದೇ ಹ್ಯಾವ್ ಇನ್ವೆಸ್ಟೆಡ್ ಫಾರ್ ವರ್ಕ್ಶಾಪ್ಸ್. ಫೀ ಸ್ಟ್ರಕ್ಚರ್ ಬಂದ್ಬಿಟ್ಟು ಅಫೋರ್ಡೆಬಲ್ ಆಗಿದೆ. ಫಾರ್ ಮೆರಿಟ್ ಸ್ಟೂಡೆಂಟ್ಸ್ 45,000 ಆ್ಯಂಡ್ ನಿಮ್ಮದು ಮ್ಯಾನೇಜ್ಮೆಂಟ್ ಕಡೆಯಿಂದ ಹೋಗೋಂಗಿದ್ರೆ 3.6 lakhs per year. ಈ ಒಂದು ಫೀ ಸ್ಟ್ರಕ್ಚರ್ ಏನಿದೆ ವೇರಿ ಆಗ್ಬೋದು. ಬಿಕಾಸ್ ಐ ಹ್ಯಾವ್ ಗಾಟ್ ದಿಸ್ ಇನ್ಫಾರ್ಮೇಷನ್ ಫ್ರಮ್ ವೇರಿಯಸ್ ವೆಬ್ಸೈಟ್ಸ್. ಅದನ್ನು ಕಂಪೇರ್ ಮಾಡಿ ಹೇಳ್ತಿರೋದು. ನೆಕ್ಸ್ಟ್ ಬರೋಣ. ಟಾಪ್ 13 ಅಲ್ಲಿ ಬಂದ್ರೆ ನಂದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, ಧಾರವಾಡ ಇರೋ ಕಾಲೇಜ್ ಇದು. ಇದ್ರದ್ದು ಇನ್ಫ್ರಾಸ್ಟ್ರಕ್ಚರ್ ಬಂದ್ಬಿಟ್ಟು ಈ ತರ ಇದೆ ನೋಡಿ. ಅಂಡ್ ಇದು ಕೂಡ NIRF ರ್ಯಾಂಕಿಂಗ್ ಅಲ್ಲಿ ಲಿಸ್ಟೆಡ್ ಆಗಿಲ್ಲ, ಅಂದ್ರೆ ಟಾಪ್ 200 ಅಲ್ಲಿ ಇಲ್ಲ ಅಂತ ಅರ್ಥ ಅಷ್ಟೇ. NIRF ರ್ಯಾಂಕಿಂಗ್ ಅಲ್ಲಿ ಲಿಸ್ಟೆಡ್ ಆಗಿಲ್ಲ ಅಂತ ಹೇಳಿದ್ರೆ ಬಾಟಮ್ ಲೈನ್ ಅನ್ಕೋಬೇಡಿ, ಬರೀ ಟಾಪ್ 200 ಅಲ್ಲಿ ಇಲ್ಲ ಅಂತ ಅನ್ಕೊಳ್ಳಿ. ಲ್ಯಾಬ್ ಎಕ್ಸ್ಪೆಂಡಿಚರ್ ಬಂದ್ರೆ ಇದು 1.3 crores ನ ಇನ್ವೆಸ್ಟ್ ಮಾಡಿದ್ದಾರೆ ಲ್ಯಾಬ್ಗೋಸ್ಕರ. ವರ್ಕ್ಶಾಪ್ ಅಲ್ಲಿ ಬಂದ್ರೆ 6 lakhs, ಬೆಟರ್ ದನ್ ದ ಲಾಸ್ಟ್ ಒನ್. ಸ್ಪಾನ್ಸರ್ಡ್ ಪ್ರಾಜೆಕ್ಟ್ 20, ಸೊ ವಿಚ್ ಇಸ್ ಆಲ್ಸೋ ಎ ಗುಡ್ ನಂಬರ್. ಪ್ಲೇಸ್ಮೆಂಟ್ ರೇಟು ಚೆನ್ನಾಗಿದೆ, ದಟ್ ಈಸ್ 94% ಇದೆ. ದ ವೆರಿ ಬೆಸ್ಟ್ ಥಿಂಗ್ ಅಬೌಟ್ ದಿಸ್ ಈಸ್ ಇಟ್ಸ್ ಆವರೇಜ್ ಪ್ಯಾಕೇಜ್ ಅಂಡ್ ಹೈಯೆಸ್ಟ್ ಪ್ಯಾಕೇಜ್. ಆವರೇಜ್ ಪ್ಯಾಕೇಜ್ ಬಂದ್ಬಿಟ್ಟು 5 lakh ಆಗಿದೆ ಅಂಡ್ ಹೈಯೆಸ್ಟ್ ಪ್ಯಾಕೇಜ್ ಈ 62 lakh per annum. ಸೊ ಈ ಲಿಸ್ಟಲ್ಲಿ ಇರೋದ್ರಲ್ಲಿ ಎಲ್ಲರಿಗಿಂತ ಹೈಯೆಸ್ಟ್ ಪ್ಯಾಕೇಜ್ ಇರೋದೇ ಇದ್ರದ್ದು. ಸೊ ನೀವು ನೋಡಿ, ಇದು NIRF ರ್ಯಾಂಕಿಂಗ್ ಅಲ್ಲಿ ಇಲ್ಲ. But still you will not consider this college because you don't see this college in NIRF ranking. ಅಲ್ವಾ? NIRF ranking ಅಲ್ಲಿ ನೋಡ್ತಿಲ್ಲ ಅಂತ ನೀವು ಈ ಕಾಲೇಜ್ನ ಸೆಲೆಕ್ಟ್ ಮಾಡಲ್ಲ, ನಿಮ್ಗೆ ಸಿಕ್ಕಿರುತ್ತೆ. ಬಟ್ ಸಿ, ದ ಹೈಯೆಸ್ಟ್ ಪ್ಯಾಕೇಜ್ ಇಸ್ ಫ್ರಮ್ ದಿಸ್ ಕಾಲೇಜ್ ಓನ್ಲಿ, ದಟ್ ಈಸ್ 62 lakh per annum. ಅಂಡ್ ಲ್ಯಾಬ್ ಕೂಡ ಚೆನ್ನಾಗಿದೆ ಅಂಡ್ ಬೆಟರ್ ದನ್ ದ ಲಾಸ್ಟ್ ಒನ್. ನಿಮ್ದು ವರ್ಕ್ಶಾಪ್ನು ಕೂಡ ಚೆನ್ನಾಗಿ ಅವರು ಕೊಡ್ತಾ ಇದ್ದಾರೆ. ಒಂದೇ ಕಾರಣದಲ್ಲಿ ಇದು 13 ಅಲ್ಲಿದೆ ರಾದರ್ ದ್ಯಾನ್ 12th, ಜಸ್ಟ್ ಬಿಕಾಸ್ ಆಫ್ NIRF ranking. ನಾನು ಫೇರ್ ಆಗಬೇಕು ಅದಕ್ಕೋಸ್ಕರ. ಬಟ್ ನಿಮಗೆ ಈ ಕಾಲೇಜಲ್ಲಿ ಸಿಗ್ತಿದ್ದಾರೆ, ನೀವು ಧಾರವಾಡಲ್ಲಿ ಇದ್ರೆ ನೀವೆಲ್ಲೂ ಟ್ರಾವೆಲ್ ಮಾಡೋ ನೆಸೆಸರಿ ಇಲ್ಲ, ಯು ಕ್ಯಾನ್ ಗೋ ಹಿಯರ್. ಬಟ್ ನಿಮ್ಮದು ಕೂಡ ವರ್ಕ್ ಹಾರ್ಡ್ ಅಲ್ಲಿ ಇರಬೇಕು. ಫೀ ಸ್ಟ್ರಕ್ಚರ್ ಬಂದ್ಬಿಟ್ಟು 3.5 lakh per year ಆಗಿದೆ. ನೆಕ್ಸ್ಟ್ ಬರೋಣ. ಟಾಪ್ 14 ಅಲ್ಲಿ ಬಂದ್ಬಿಟ್ಟು ನಂದು CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆಗಿದೆ, ಬ್ಯಾಂಗ್ಳೂರಲ್ಲಿ ಇರೋದು. ಸೊ ಬ್ಯಾಂಗ್ಳೂರಲ್ಲಿ CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ. ಇದು ಕೂಡ ಟಾಪ್ 200 ಕಾಲೇಜಸ್ ಅಲ್ಲಿ ಬರುತ್ತೆ. 180th ರ್ಯಾಂಕ್ ಇದೆ. ಇದ್ರದ್ದು ಲ್ಯಾಬ್ ಎಕ್ಸ್ಪೆಂಡಿಚರ್ ಬಂದರೆ 6 crore ಪ್ಲಸ್ ಅವ್ರು ಇನ್ವೆಸ್ಟ್ ಮಾಡಿದ್ದಾರೆ ಲ್ಯಾಬಿಗೋಸ್ಕರ. ಸೊ ಲ್ಯಾಬ್ ಕಂಡೀಷನ್ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. ವರ್ಕ್ಶಾಪ್ ಎಕ್ಸ್ಪೆಂಡಿಚರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಇದೆ, ದಟ್ ಈಸ್ 8 lakhs ಮಾತ್ರ ಇದೆ. ಲ್ಯಾಬ್ ಎಕ್ಸ್ಪೆಂಡಿಚರ್ ಬಂದು 6.8 crores ಇದ್ರೆ, ವರ್ಕ್ಶಾಪ್ 8 lakhs ಕಡಿಮೆ ಇದೆ. ಸ್ಪಾನ್ಸರ್ಡ್ ಪ್ರಾಜೆಕ್ಟ್ ಬಂದರೆ 21 ಸ್ಪಾನ್ಸರ್ಡ್ ಪ್ರಾಜೆಕ್ಟ್ ಆಗಿದೆ, ವಿಚ್ ಇಸ್ ಅ ಗುಡ್ ನಂಬರ್. ಪ್ಲೇಸ್ಮೆಂಟ್ ರೇಟಲ್ಲಿ ಕಡಿಮೆ ಆಗಿಬಿಡುತ್ತೆ, ಅದಕ್ಕೋಸ್ಕರ ಇದನ್ನು ಟಾಪ್ 14 ಅಲ್ಲಿ ಇಕ್ಕಿದ್ದೀನಿ. ವೆರಿ ಲೆಸ್, ದಟ್ ಈಸ್ 62% ಸ್ಟೂಡೆಂಟ್ಸ್ ಮಾತ್ರ ಪ್ಲೇಸ್ಡ್ ಆಗಿದ್ದಾರೆ. ಸೊ ಒಂದು ನೆನ್ಪಿಟ್ಕೊಳ್ಳಿ, ಪ್ಲೇಸ್ಮೆಂಟ್ ರೇಟ್ನ ನೀವು ಯಾವಾಗಲಾದರೂ ಜಡ್ಜ್ ಮಾಡೋ ಹಾಗಿದ್ರೆ ನೀವು 2 ವೇಲ್ ಥಿಂಕ್ ಮಾಡಬೇಕು. ದಟ್ ಈಸ್ ಆ ಕಾಲೇಜಲ್ಲಿ ಲೆಟ್ಸ್ ಸೇ 92% ಸ್ಟೂಡೆಂಟ್ಸ್ಗೆ ಪ್ಲೇಸ್ ಆಗಿದೆ. ಬಟ್ ಡಿಸೈಡಿಂಗ್ ಫ್ಯಾಕ್ಟರ್ ಏನು, ಅವರು ಆ ಒಂದು ಆಪರ್ಚುನಿಟಿನ ತಗೊಂತಾರೋ ಇಲ್ವೋ, ಆಯ್ತಾ? ಅವ್ರಿಗೇನು ಆಫರ್ ರೇಸ್ ಮಾಡಿದ್ದಾರೆ, ಆ ಆಫರ್ನ ಅವರು ಎಕ್ಸೆಪ್ಟ್ ಮಾಡ್ಕೊತಾರೋ ಇಲ್ವೋ, ಅಲ್ಲಿ ಮಾತು ಬರೋದು. ಸೊ ಕೆಲವೊಂದು ಕಾಲೇಜಸ್ಗಳಲ್ಲಿ ಏನಾಗುತ್ತೆ, IITs NITs ಅಲ್ಲಿ ಅವ್ರು ಕೊಡ್ತಾರೆ, ಆಫರ್ ಮಾಡ್ತಾರೆ, ಬಟ್ ಆ ಸ್ಟೂಡೆಂಟ್ಸ್ ಏನು ಮಾಡಲ್ಲ, ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಅವರೇ ಬೇರೆ ಹತ್ರ ಹೋಗಿ ಏನು ಮಾಡ್ತಾರೆ, ಇನಿಷಿಯೇಟ್ ಮಾಡಿ ಜಾಬ್ಸ್ ತಗೊತಾರೆ. ಅದನ್ನು ಇದರಲ್ಲಿ ನೀವು ಕನ್ಸಿಡರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಕೆಲವೊಂದು ಕಾಲೇಜಸ್ಗಳನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹೈಯೆಸ್ಟ್ ಪ್ಯಾಕೇಜು ಕೆಲವೊಂದು ಸತಿ ರಾಂಗ್ ಹಾಕಿರ್ತಾರೆ. ಅವ್ರೇನು ಮಾಡಿರ್ತಾರೆ ಅಂತ ಹೇಳಿದ್ರೆ, ಆ ಕಾಲೇಜ್ ಏನು ಇನಿಷಿಯೇಟ್ ಮಾಡಿರಲ್ಲ, ಅವ್ರದ್ದು ಏನೂ ರೋಲ್ ಇರಲ್ಲ ಆ ಒಂದು ಜಾಬ್ ಸಿಗಕ್ಕೆ ಆ ಸ್ಟೂಡೆಂಟ್ಗೆ. ಬಟ್ ಆ ಸ್ಟೂಡೆಂಟೇ ಹೋಗ್ಬಿಟ್ಟು ಈ ಲಿಂಕ್ಡ್ಇನ್ ನೌಕರಿ ಅಥವಾ ಅವ್ರ ಒಂದು ಪರ್ಸನಲ್ ಲಿಂಕ್ಸಿಂದ ಅವ್ರ ತನ್ನ CV ರೆಸ್ಯೂಮೇನ ಕಳಿಸ್ಕೊಂಡು ಅವರೇ ಏನಾಗಿರ್ತಾರೆ, ಅಲ್ಲಿ ಪ್ಲೇಸ್ ಆಗಿರ್ತಾರೆ. ಬಟ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ ಕಾಲೇಜಸ್ಸು, ಆ ಇನ್ಫಾರ್ಮೇಷನು ತನ್ನ ಕಾಲೇಜಿನ ಒಂದು ನೇಮ್ ಮಾಡೋದಕ್ಕೋಸ್ಕರ ಕೂಡ ಅವರು ಇಟ್ಕೊಂಡ್ಬಿಡ್ತಾರೆ. ಸೊ ಬಿ ಅವೇರ್ ಆಫ್ ದಟ್. ನೆಕ್ಸ್ಟ್ ಬಂದ್ಬಿಟ್ಟು ಫೀ ಸ್ಟ್ರಕ್ಚರ್ ಬಂದರೆ 83,000 to 90,000 ಇದೆ. ಸೊ ಅಫೋರ್ಡೆಬಲ್ ರೇಂಜಲ್ಲಿದೆ, ಇದನ್ನು ಕೂಡ ನೀವು ಹೋಗ್ಬೋದು. ಬಟ್ ಪ್ಲೇಸ್ಮೆಂಟ್ ರೇಟ್ ಇಸ್ ಲೆಸ್. ನೆಕ್ಸ್ಟ್ ಬಂದರೆ 15 ಅಲ್ಲಿ ಬಂದರೆ ನಾನು ಇನ್ನೊಂದು ಹೇಳಿದೆ, BMS ಅಲ್ಲಿ ಇನ್ನೊಂದು ಬ್ರಾಂಚ್ ಇದೆ, ದಟ್ ಈಸ್ BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್, ಬ್ಯಾಂಗ್ಳೂರಲ್ಲಿ ಇದೆ. ಇದು ಟಾಪ್ 15 ಅಲ್ಲಿ ಬರುತ್ತೆ. ಇದ್ರದ್ದು ಇನ್ಫ್ರಾಸ್ಟ್ರಕ್ಚರ್ ಈ ಥರ ಇದೆ. ಕೀ ಪಾಯಿಂಟ್ಸ್ ಅಲ್ಲಿ ಬಂದರೆ NIRF ರ್ಯಾಂಕಿಂಗ್ ಅಲ್ಲಿ ಟಾಪ್ 200 ಅಲ್ಲಿದೆ, 199th ರ್ಯಾಂಕ್ ಅಲ್ಲಿದೆ. ನೆಕ್ಸ್ಟ್ ಲ್ಯಾಬ್ ಎಕ್ಸ್ಪೆಂಡಿಚರ್ ಬಂದರೆ 89 lakhs ಮಾತ್ರ ಅವರು ಇನ್ವೆಸ್ಟ್ ಮಾಡಿದ್ದಾರೆ ಲ್ಯಾಬಿಗೋಸ್ಕರ. ವರ್ಕ್ಶಾಪ್ ಎಕ್ಸ್ಪೆಂಡಿಚರ್ ಬಂದರೆ 22 lakhs ಅವರು ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ, ಲೆಸ್ ಇದೆ ಬೇರೆ ಕಂಪೇರಿಟಿವ್ಲಿ. ಸ್ಪಾನ್ಸರ್ಡ್ ಪ್ರಾಜೆಕ್ಟ್ ಇಸ್ ವೆರಿ ಲೆಸ್, 4 ಓನ್ಲಿ. ಪ್ಲೇಸ್ಮೆಂಟ್ ರೇಟ್ ಬಂದರೆ 82% ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ದಾರೆ.
ಪ್ಲೇಸ್ಮೆಂಟ್ ರೇಟ್ ಚೆನ್ನಾಗಿದೆ. ಆವರೇಜ್ ಪ್ಯಾಕೇಜ್ ಬಂದ್ಬಿಟ್ಟು 6 lakhs ಪರ್ ಆನಮ್ ಆಗಿದೆ. ನೆಕ್ಸ್ಟ್ ಫೀ ಸ್ಟ್ರಕ್ಚರ್ ಬಂದರೆ 3 lakh per year. ಸೊ ನನಗೆ ಇದನ್ನ ಟಾಪ್ 15 ಇರೋಕ್ಕೆ ಕಾರಣ ಏನು, ಲ್ಯಾಬ್ ಎಕ್ಸ್ಪೆಂಡಿಚರ್, ವರ್ಕ್ಶಾಪ್ ಎಕ್ಸ್ಪೆಂಡಿಚರ್, ಸ್ಪಾನ್ಸರ್ಡ್ ಪ್ರಾಜೆಕ್ಟು ಲೆಸ್ ಇದೆ ಆ್ಯಂಡ್ ಫೀ ಸ್ಟ್ರಕ್ಚರ್ ಕೂಡ ಇದಕ್ಕೊಂದು ಕಂಪೇರ್ ಮಾಡಿದ್ರೆ ಇಟ್ ಈಸ್ ನಾಟ್ ದಾಟ್ ಮಚ್ ವರ್ತ್ ಆ್ಯಂಡ್ ದ ಅದರ್ ಕಾಲೇಜ್. ಬೇರೆ ಕಾಲೇಜಸ್ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ, ಬಟ್ ಮುಂದೆಗಡೆ ಏನು ಟಾಪ್ 14 ಇತ್ತು ಅದಕ್ಕೋಸ್ಕರ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಟಾಪ್ 15 ಇಕ್ಕಿದ್ದೀನಿ. ರೀಸನ್ ಟಾಪ್ 15 ಇರೋಕ್ಕೆ NRF ರ್ಯಾಂಕಿಂಗ್, ಪ್ಲೇಸ್ಮೆಂಟ್ ಪರ್ಸೆಂಟೇಜ್, ಆವರೇಜ್ ಪ್ಯಾಕೇಜ್, ಈ 3 ರೀಸನಿಂದ ಇದು ಟಾಪ್ 15 ಇದೆ. ನೆಕ್ಸ್ಟ್ ಟಾಪ್ 16 ಬಂದ್ಬಿಟ್ಟು ನಂದು KLE ಯೂನಿವರ್ಸಿಟಿ ಇದೆ. ಸೊ ಇದನ್ನ BVB ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಕೂಡ ಕರಿತೀರಾ. ಇದು ಹುಬ್ಳಿ ಧಾರವಾಡ ಮಧ್ಯದಲ್ಲಿ ಇರೋದು ಆ್ಯಂಡ್ ಇದ್ರದ್ದು ಇನ್ಫ್ರಾಸ್ಟ್ರಕ್ಚರ್ ಈ ಥರ ಇದೆ ನೋಡಿ. ಆ್ಯಂಡ್ ಈ ಕಾಲೇಜ್ದು ಕೀ ಪಾಯಿಂಟ್ಸಲ್ಲಿ ಬಂದರೆ ಇದ್ರ NRF ರ್ಯಾಂಕಿಂಗ್ ಬಂದ್ಬಿಟ್ಟು 196 ಆಗಿದೆ. ಸೊ ಟಾಪ್ 200 ಕಾಲೇಜಸಲ್ಲಿ ಇದು ಕೂಡ ಇದೆ, ಮೆನ್ಷನ್ ಆಗಿದೆ NRF ರ್ಯಾಂಕಿಂಗಲ್ಲಿ. ಲ್ಯಾಬ್ ಎಕ್ಸ್ಪೆಂಡಿಚರ್ 76 lakhs ಇದಾವೆ, ವರ್ಕ್ಶಾಪ್ ಓನ್ಲಿ 1 lakh, ಸೊ ಲೆಸ್ ಇದೆ ಕಂಪೇರ್ ಟು ಅದರ್ ಕಾಲೇಜಸ್. NRF ರ್ಯಾಂಕಿಂಗಲ್ಲಿ ಇದು ಬಿಟ್ಟು ಕಡಿಮೆ ಇದೆ ಅದಕ್ಕೋಸ್ಕರ. ಸ್ಪಾನ್ಸರ್ಡ್ ಪ್ರಾಜೆಕ್ಟ್ ವೆರಿ ಲೆಸ್, ಓನ್ಲಿ 3 ಸ್ಪಾನ್ಸರ್ಡ್ ಪ್ರಾಜೆಕ್ಟ್. ಪ್ಲೇಸ್ಮೆಂಟ್ ರೇಟ್ 70%, ಓಕೆ. ಆವರೇಜ್ ಪ್ಯಾಕೇಜ್ ಬಂದರೆ 6 lakhs ಪರ್ ಆನಮ್ ಆಗಿದೆ. ಇದು ಕಾಲೇಜ್ ವೆಬ್ಸೈಟ್ ಅಕಾರ್ಡಿಂಗ್. ಬಟ್ NRF ರ್ಯಾಂಕಿಂಗ್ ಅಕಾರ್ಡಿಂಗ್ ಏನಾಗಿದೆ, NRF ಡಾಕ್ಯುಮೆಂಟ್ ಅಕಾರ್ಡಿಂಗ್ 4.5 lakh ಅಷ್ಟೇ ಇರೋದು. ಸೊ ನೀವು NRF ಡಾಕ್ಯುಮೆಂಟ್ ಏನಕ್ಕೆ ನೋಡಬೇಕು, ಇದು ಇಂಪಾರ್ಟೆನ್ಸ್ ಅದ್ರದ್ದು. ನೆಕ್ಸ್ಟ್ NACO NBA ಸ್ಟೇಟಸ್ ಕೂಡ ನೋಡ್ಬೇಕು ನೀವು ಕಾಲೇಜಸ್ನ ಸೆಲೆಕ್ಟ್ ಮಾಡಬೇಕಾದ್ರೆ. ಹೈಯೆಸ್ಟ್ ಪ್ಯಾಕೇಜ್ ಬಂದ್ಬಿಟ್ಟು 30 lakh ಪರ್ ಆನಮ್ ಆಗಿದೆ. ನೆಕ್ಸ್ಟ್ ಫೀ ಸ್ಟ್ರಕ್ಚರ್ ಬಂದರೆ 90,000 ಅಫೋರ್ಡೆಬಲ್ ಆಯ್ತಾ. ಸೊ ಇದು ನಿಂದು ಟಾಪ್ 16 ಇರಕ್ಕೆ ಏನು ರೀಸನು, ಸೊ ದಟ್ ಈಸ್ 196 ರ್ಯಾಂಕ್ ಆ್ಯಂಡ್ ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ಓಕೆ ಆಗಿತ್ತು ಆ್ಯಂಡ್ ನಿಮ್ಮದು ಹೈಯೆಸ್ಟ್ ಪ್ಯಾಕೇಜು ಕೂಡ ಗೇನ್ ಆಗಿದೆ, ಅದಕ್ಕೋಸ್ಕರ ಫೀ ಸ್ಟ್ರಕ್ಚರ್ ಅಫೋರ್ಡೆಬಲ್ ಇದೆ. ಅದಕ್ಕೆ ಇದು ಟಾಪ್ 16 ಟಾಪ್ 15 10 ಬಿಟ್ಬಿಟ್ಟು ಏನಕ್ಕಿದೆ, ಲ್ಯಾಬ್ ಎಕ್ಸ್ಪೆಂಡಿಚರ್ ಕಡಿಮೆ, ವರ್ಕ್ಶಾಪ್ ಕಡಿಮೆ, ನೆಕ್ಸ್ಟ್ ನಿಮ್ಮದು ಸ್ಪಾನ್ಸರ್ಡ್ ಪ್ರಾಜೆಕ್ಟ್ ಕಡಿಮೆ ಆ್ಯಂಡ್ ನನಗೆ ಇದು ಆವರೇಜ್ ಪ್ಯಾಕೇಜ್ ಅವ್ರ ಸೈಟಲ್ಲಿ ಇದ್ದಿದ್ದು ಈಟಾಗಿ ಅನಿಸ್ಲಿಲ್ಲ, ದಟ್ಸ್ ವೈ. ನೆಕ್ಸ್ಟ್ 17th ರ್ಯಾಂಕಲ್ಲಿ ಬಂದ್ಬಿಟ್ಟು ನಂದು ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಎಂಜಿನಿಯರಿಂಗ್ ಬೆಂಗಳೂರು, ಒನ್ ಆಫ್ ದ ಓಲ್ಡೆಸ್ಟ್ ಯೂನಿವರ್ಸಿಟಿ ಇನ್ ಬ್ಯಾಂಗ್ಳೂರ್. ಇದು ಇದ್ರದ್ದು NRF ರ್ಯಾಂಕಿಂಗಲ್ಲಿ ಇದು ಟಾಪ್ 200 ಲಿಸ್ಟ್ ಆಗಿಲ್ಲ, ಬಟ್ ಆಬ್ವಿಯಸ್ಲಿ ಟಾಪ್ 200 ಆದ್ಮೇಲೆ ಲಿಸ್ಟ್ ಆಗಿರ್ಬೋದು. ನೆಕ್ಸ್ಟ್ ಲ್ಯಾಬ್ ಎಕ್ಸ್ಪೆಂಡಿಚರ್ ಬಂದರೆ ತುಂಬ ಕಡಿಮೆ ಇದೆ ನೋಡಿ, 21 lakhs ಅಷ್ಟೇ ಇದೆ. ವರ್ಕ್ಶಾಪ್ ಅಂದರೆ ಅದು ಇನ್ನೂ ಕಡಿಮೆ, ದಟ್ ಈಸ್ 60,000 ಓನ್ಲಿ. ಸೊ ಇದು ರೀಸನ್ ಆಗಿದೆ, ಓಲ್ಡೆಸ್ಟ್ ಕಾಲೇಜ್ ಆಗಿದ್ರು ಫೆಸಿಲಿಟೀಸ್ ಇವಾಗ ತಕ್ಕಂತೆ ಫೆಸಿಲಿಟೀಸ್ ಇಲ್ಲಿ ಇಲ್ಲ, ದಟ್ಸ್ ವೈ ಕೆಪ್ಟ್ ಇನ್ ಟಾಪ್ 17, ಜಸ್ಟ್ ನೇಮ್ ಇದೆ ಅದಕ್ಕೋಸ್ಕರ. ಸ್ಪಾನ್ಸರ್ಡ್ ಪ್ರಾಜೆಕ್ಟ್ ಬರೀ 8 ಸ್ಪಾನ್ಸರ್ಡ್ ಪ್ರಾಜೆಕ್ಟ್ ಆಗಿದೆ. ಪ್ಲೇಸ್ಮೆಂಟ್ ಪರ್ಸೆಂಟೇಜು ತುಂಬ ಕಡಿಮೆ ಇದೆ, ದಟ್ ಈಸ್ 63%. ಬಟ್ ಈ 63% ಪ್ಲೇಸ್ಡ್ ಆಗಿರೋದು ಆವ್ರೇಜ್ ಸ್ಯಾಲರಿ ಬಂದೆ 7 lakh ಪರ್ ಆನಮ್. ಫೀ ಸ್ಟ್ರಕ್ಚರ್ ಬಂದ್ಬಿಟ್ಟು 1.35 lakh ಪರ್ ಇಯರ್ ಆಗಿದೆ. ಸೊ ಎಷ್ಟೊಂದು ಜನ ಇದನ್ನು ರೆಕಮೆಂಡ್ ಮಾಡ್ತಾರೆ, ದಟ್ಸ್ ವೈ ಕೆಪ್ಟ್ ಹಿಯರ್, ಬಿಕಾಸ್ ಪರ್ಸನಲ್ ಸರ್ವೇನೂ ಕೂಡ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಟಾಪ್ 18 ಬಂದರೆ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಬೆಂಗಳೂರು. ದಯಾನಂದ್ ಸಾಗರ್ ಕಾಲೇಜ್ ಎಲ್ಲರಿಗೂ ಗೊತ್ತೇ ಇದೆ, ಇದ್ರದ್ದು ಇನ್ಫ್ರಾಸ್ಟ್ರಕ್ಚರ್ ಈ ಥರ ಆಗಿದೆ. NRF ರ್ಯಾಂಕಿಂಗಲ್ಲಿ ಇದು ಲಿಸ್ಟ್ ಆಗಿಲ್ಲ. NRF ರ್ಯಾಂಕಿಂಗಲ್ಲಿ ಲಿಸ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಏನು, ಟಾಪ್ 20 ಇಲ್ಲ ಅಂತ, ಟಾಪ್ 200 ಇಲ್ಲ ಅಂತ. ಲ್ಯಾಬ್ ಎಕ್ಸ್ಪೆಂಡಿಚರ್ 97 lakh, ಬೆಟರ್ ದ್ಯಾನ್ ಪ್ರೀವಿಯಸ್ ಒನ್. ವರ್ಕ್ಶಾಪ್ ಎಕ್ಸ್ಪೆಂಡಿಚರ್ 57 lakhs, ಬೆಟರ್ ದ್ಯಾನ್ ಪ್ರೀವಿಯಸ್ ಒನ್. ಸ್ಪಾನ್ಸರ್ಡ್ ಪ್ರಾಜೆಕ್ಟ್ ಬಂದ್ಬಿಟ್ಟು ಹೈಯೆಸ್ಟ್ ಸ್ಪಾನ್ಸರ್ಡ್ ಪ್ರಾಜೆಕ್ಟ್ 41 ಸ್ಪಾನ್ಸರ್ಡ್ ಪ್ರಾಜೆಕ್ಟ್ ಆಗಿದೆ. ಸೊ ನೋಡಿ, ಸ್ಪಾನ್ಸರ್ಡ್ ಪ್ರಾಜೆಕ್ಟ್ ಫ್ರೀಡಮ್ ಇದೆ ಥಿಂಕ್ ಮಾಡೋದಕ್ಕೋಸ್ಕರ, ಇನೋವೇಟ್ ಮಾಡೋದಕ್ಕೋಸ್ಕರ. ಪ್ಲೇಸ್ಮೆಂಟ್ ರೇಟ್ ಬಂದ್ಬಿಟ್ಟು 79%, ಬೆಟರ್ ದ್ಯಾನ್ ಲಾಸ್ಟ್ ಒನ್. ಆವ್ರೇಜ್ ಪ್ಯಾಕೇಜ್ 5 lakh, ಬಟ್ ಹೈಯೆಸ್ಟ್ ಪ್ಯಾಕೇಜು ಹೋಗಿದೆ 22 lakhಗೆ. ಸೊ ನೀವು 5 lakhs ಸಿಗುತ್ತೆ ಅಂತ ಮೈಂಡ್ ಸೆಟ್ ಮಾಡ್ಕೊಂಬೇಡಿ, ನಿಮ್ಮನ್ನು ನೀವು ಇಂಪ್ರೂವೈಸ್ ಮಾಡ್ತಿದ್ರಿ, ಟ್ರೈನ್ ಮಾಡ್ತೀರಿ, ಪ್ಯಾಕೇಜ್ ಅದಾಗದೆ ಸಿಗ್ತಾ ಹೋಗುತ್ತೆ. ಫೀ ಸ್ಟ್ರಕ್ಚರ್ ಬಂದ್ಬಿಟ್ಟು 3 lakh ಪರ್ ಇಯರ್ ಆಗಿದೆ. ಸೊ ಏನು ಅವರು ಫೆಸಿಲಿಟೀಸ್ ಕೊಡ್ತಿದ್ದಾರೆ ಅದಕ್ಕೆ ತಕ್ಕಂತೆ ಫೀಸ್ ಕಂಪೇರಿಟಿವ್ಲಿ ತುಂಬ ಜಾಸ್ತಿ ಇತ್ತು, ಅದಕ್ಕೋಸ್ಕರ ಇದು ಟಾಪ್ 18 ಬಂದಿದೆ. ನೆಕ್ಸ್ಟ್ ಟಾಪ್ 19 ಬಂದರೆ RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್. ಸೊ ಇದ್ರದ್ದು ಇನ್ಫ್ರಾಸ್ಟ್ರಕ್ಚರ್ ಈ ಥರ ಆಗಿದೆ. NRF ರ್ಯಾಂಕಿಂಗ್ ಹೇಳಿದ್ರೆ ಇದು ಲಿಸ್ಟ್ ಆಗಿಲ್ಲ NRF ರ್ಯಾಂಕಿಂಗಲ್ಲಿ. ಲ್ಯಾಬ್ ಎಕ್ಸ್ಪೆಂಡಿಚರ್, ಲ್ಯಾಬಿಗೋಸ್ಕರ ಅವರು ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ ಅಂತ ಹೇಳಿದ್ರೆ 16 lakhs. ವರ್ಕ್ಶಾಪಿಗೋಸ್ಕರ 4 lakhs, ಸ್ಟಿಲ್ ಬೆಟರ್. ಆ್ಯಂಡ್ ಸ್ಪಾನ್ಸರ್ಡ್ ಪ್ರಾಜೆಕ್ಟ್ ಬಂದ್ಬಿಟ್ಟು ಚೆನ್ನಾಗಿದೆ. ಸೊ ದಿಸ್ ಇಸ್ ದ ರೀಸನ್. ಸ್ಪಾನ್ಸರ್ಡ್ ಪ್ರಾಜೆಕ್ಟ್ 21 ಆಗಿದೆ, ಪ್ಲೇಸ್ಮೆಂಟ್ ರೇಟು 74 ಆಗಿದೆ. ಆ್ಯಂಡ್ ಎನದರ್ ರೀಸನ್ ಈಸ್ ಇಟ್ಸ್ ಆವ್ರೇಜ್ ಪ್ಯಾಕೇಜ್ ಆ್ಯಂಡ್ ಹೈಯೆಸ್ಟ್ ಪ್ಯಾಕೇಜ್. ಆವ್ರೇಜ್ ಪ್ಯಾಕೇಜ್ 5 lakh ಆಗಿದೆ, ಡಿಸೆಂಟ್. ಹೈಯೆಸ್ಟ್ ಪ್ಯಾಕೇಜ್ ನೋಟು 55 lakh ಪರ್ ಆನಮ್ ಆಗಿದೆ. ಸೊ ನಿಮ್ಮದು ಪರ್ಸ್ನಲ್ ಆಗಿ ನೀವು ನಿಮ್ಮನ್ನು ಹೆಂಗೆ ಡೆವಲಪ್ ಮಾಡ್ತೀರಾ ಅದ್ರ ಇಂಪಾರ್ಟೆನ್ಸ್ ರೋಲ್ ಅರ್ಥ ಆಗ್ತಿರ್ಬೋದು ಇಲ್ಲಿ. ಫೀ ಸ್ಟ್ರಕ್ಚರ್ ಬಂದ್ಬಿಟ್ಟೆ ವೆರಿ ಅಫೋರ್ಡೆಬಲ್, 29,000 ಆಗಿದೆ. ನಿಮ್ಮದು ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಟ್ ಆದರೆ ಮ್ಯಾನೇಜ್ಮೆಂಟಿಂದ ಹೋದರೆ 1 lakh ಸ್ಟಾರ್ಟ್ ಆಗ್ಬೋದು, ವೇರಿ ಆಗ್ಬೋದು ಇನ್ನು. ನೆಕ್ಸ್ಟ್ ಬರೋಣ ಟಾಪ್ 20. ಸೊ ಟಾಪ್ 20 ಬಂದ್ಬಿಟ್ಟು ನಾನು 3 ಕಾಲೇಜಸ್ನ ಇಕ್ಕಿದ್ದೀನಿ, ಬಿಕಾಸ್ ಆ 3 ಕಾಲೇಜಸಲ್ಲಿ ನನಗೆ ಸ್ವಲ್ಪ ಡೌಟ್ ಇತ್ತು, 3 ಸ್ವಲ್ಪ ಈಕ್ವಲೈಸ್ ಆಗೋದು. ಬಟ್ ನಂದು ಫೇವ್ರೇಟ್ ಒಂದಿದೆ ಇದರಲ್ಲಿ, ಅದನ್ನು ನಾನು ಹೇಳ್ತೀನಿ. ಬಟ್ ಸ್ಟಿಲ್ ಈ 3 ಕಾಲೇಜಸಲ್ಲಿ ಟಾಪ್ 20 ನೀವು ನೋಡ್ತಿದ್ರೆ
ಈ ಮೂರಲ್ಲಿ ಯಾವ್ದಾದ್ರು ಒಂದು ತಗೊಳ್ಳಿ. ಫಸ್ಟ್ ಒನ್ ಸರ್ ಎಂ ವಿಶ್ವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರಲ್ಲಿ ಇರೋದು. ಇನ್ಫ್ರಾಸ್ಟ್ರಕ್ಚರ್ ಈ ತರ ಇದೆ. NRF ರ್ಯಾಂಕಿಂಗ್ ಅಲ್ಲಿ ಇದು ಲಿಸ್ಟ್ ಆಗಿಲ್ಲ. ಲ್ಯಾಬ್ ಎಕ್ಸ್ಪೆಂಡಿಚರ್ ಬಂದ್ಬಿಟ್ಟು 30 lakhs ಆಗಿದೆ. ವರ್ಕ್ಶಾಪ್ ಎಕ್ಸ್ಪೆಂಡಿಚರ್ ನೋ 11,000 ಓನ್ಲಿ. ಸೊ ನನಗೆ ಇದು ಇಷ್ಟ ಆಗಲಿಲ್ಲ. ಸ್ಪಾನ್ಸರ್ಡ್ ಪ್ರಾಜೆಕ್ಟ್ 6 ಸ್ಪಾನ್ಸರ್ಡ್ ಪ್ರಾಜೆಕ್ಟ್ ಆಗಿದ್ದಾವೆ, ಲೆಸ್ ದ್ಯಾನ್ ದ ಪ್ರೀವಿಯಸ್ ಒನ್. ಪ್ಲೇಸ್ಮೆಂಟ್ ರೇಟು ಕಡಿಮೆ ಆಗಿದೆ, 65% ಓನ್ಲಿ. ಆವರೇಜ್ ಪ್ಯಾಕೇಜ್ ಬಂದ್ಬಿಟ್ಟು 5 lakh ಇದೆ. ಹೈಯೆಸ್ಟ್ ಪ್ಯಾಕೇಜ್ ತುಂಬ ಕಡಿಮೆ ಇದೆ, 15 lakhs per annum. ಫೀ ಸ್ಟ್ರಕ್ಚರ್ ಬಂದ್ಬಿಟ್ಟು 85,000 ಇದಾವೆ. ಸೊ ಅಫೋರ್ಡೆಬಲ್ ರೇಂಜ್ ಅಲ್ಲಿ ಇದೆ. ಆ್ಯಂಡ್ ಈ ಕಾಲೇಜ್ದು ನೇಮ್ ಇದೆ. ಸೊ ಹಲವಾರು ಸ್ಟೂಡೆಂಟ್ಸ್ ಹೋಗ್ತಾರೆ ಆ್ಯಂಡ್ ಅವರಿಂದ ರಿವ್ಯೂ ಸ್ವಲ್ಪ ಚೆನ್ನಾಗೇ ಇದೆ. ನೆಕ್ಸ್ಟ್ ಬಂದರೆ ಟಾಪ್ 21 ಅಲ್ಲಿ ಇಕ್ಕಲ್ಲ ನಾನು, ಇದು ಟಾಪ್ 20 ಅಲ್ಲೇ ಬರುತ್ತೆ. ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್. ಸೊ ಇದ್ರ ಇನ್ಫ್ರಾಸ್ಟ್ರಕ್ಚರ್ ಈ ಥರ ಇದೆ. NRF ಅಲ್ಲಿ ಇದು ಲಿಸ್ಟ್ ಆಗಿಲ್ಲ. ಲ್ಯಾಬ್ ಎಕ್ಸ್ಪೆಂಡಿಚರ್ 11 lakhs, ವರ್ಕ್ಶಾಪ್ ಎಕ್ಸ್ಪೆಂಡಿಚರ್ 4 lakhs. ಸ್ಪಾನ್ಸರ್ಡ್ ಪ್ರಾಜೆಕ್ಟ್ 21 ಸ್ಪಾನ್ಸರ್ಡ್ ಪ್ರಾಜೆಕ್ಟ್ ಇದೆ. ಪ್ಲೇಸ್ಮೆಂಟ್ ರೇಟ್ ಬಂದ್ಬಿಟ್ಟು 74% ಇದೆ. ಆವರೇಜ್ ಪ್ಯಾಕೇಜ್ ಬಂದ್ಬಿಟ್ಟು 6 lakhs per annum ಇದೆ, ಬೆಟರ್ ದನ್ ದ ಲಾಸ್ಟ್ ಒನ್. ಫೀ ಸ್ಟ್ರಕ್ಚರ್ ಬಂದ್ಬಿಟ್ಟು 30,000 to 85,000 per year ಆಗಿದೆ. ಸೊ ಅಫೋರ್ಡೆಬಲ್ ರೇಂಜ್ ಅಲ್ಲಿ ಇದೆ. ಈ ಕಾಲೇಜಲ್ಲೂ ನಿಮಗೆ ಸೀಟ್ ಸಿಕ್ಕಿದ್ರೆ ಯು ಕ್ಯಾನ್ ಟೇಕ್ ದ ಸೀಟ್. ನೆಕ್ಸ್ಟ್ BIT ಕಾಲೇಜ್. ಇದು ಬಂದ್ಬಿಟ್ಟು ನಾನು ಪರ್ಸನಲ್ ಸರ್ವೆ ಮಾಡಿದಾಗ ಅವರು ರೆಫರ್ ಮಾಡಿರೋಂಥ ಕಾಲೇಜ್ ಇದು. ಸೊ ದ್ಯಾಟ್ ಈಸ್ NRF ರ್ಯಾಂಕಿಂಗ್ ಅಲ್ಲಿ ಲಿಸ್ಟ್ ಆಗಿಲ್ಲ. ಬಟ್ ನಾನು ಯಾವಾಗ ಲ್ಯಾಬ್ ಎಕ್ಸ್ಪೆಂಡಿಚರ್ ವರ್ಕ್ಶಾಪ್ ಎಲ್ಲ ನೋಡಿದೆ, ವರ್ಕ್ಶಾಪ್ ನೋ. ಲ್ಯಾಬ್ ಎಕ್ಸ್ಪೆಂಡಿಚರ್ ಬಂದರೆ 6 lakhs ಅಷ್ಟೇ ಅವ್ರು ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ. ಸೊ ಬೇಸಿಕಲಿ ಅಲ್ಲಿ ಬುಕಿಶ್ ನಾಲೆಜ್ ಜಾಸ್ತಿ ಇರ್ಬೋದು ರಾದರ್ ದ್ಯಾನ್ ಲ್ಯಾಬಿಗೋಸ್ಕರ ಇಂಪಾರ್ಟೆನ್ಸ್ ಕೊಡೋದು ಬದಲು. ನೆಕ್ಸ್ಟ್ ಸ್ಪಾನ್ಸರ್ಡ್ ಪ್ರಾಜೆಕ್ಟ್ ಈಸ್ 0. ಇಟ್ ಈಸ್ ಆಲ್ಸೋ ಅ ಬಿಗ್ ನೋ ಫಾರ್ ಮೀ. ನೆಕ್ಸ್ಟ್ ಪ್ಲೇಸ್ಮೆಂಟ್ ಬಂದರೆ 79% ಪ್ಲೇಸ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಆವರೇಜ್ ಪ್ಯಾಕೇಜ್ 5 lakh per annum, ಅದಕ್ಕೋಸ್ಕರ ಇದಿರೋದು. ಫೀ ಸ್ಟ್ರಕ್ಚರ್ ಬಂದ್ಬಿಟ್ಟು ಅಫೋರ್ಡೆಬಲ್ ರೇಂಜಲ್ಲಿ ಇದೆ, 60,000 to 70,000 per year. ಸೊ ಇನ್ನು ಹಲವಾರು ಕೆಲವೊಂದು ಕಾಲೇಜಸ್ಗಳು ಇತ್ತು. ಆ ಕಾಲೇಜಸ್ ನಾನು ಲಿಸ್ಟ್ ಮಾಡಿಲ್ಲ ಬಿಕಾಸ್ ಆಫ್ ಅದರ್ ರೀಸನ್ಸ್, ಅದರ್ ಫ್ಯಾಕ್ಟರ್ಸ್ ವಿಚ್ ಐ ಹ್ಯಾವ್ ಕನ್ಸಿಡರ್. ಸೊ ಆ ಕಾಲೇಜಸ್ ಯಾವ್ಯಾವು ಅಂತ ಹೇಳ್ಬಿಡ್ತೀನಿ ನಾನು ಒಂದ್ಸತಿ. ಓಕೆ, ಸೊ ದೋಸ್ ಕಾಲೇಜಸ್ KLENM ಹಾಕಿದ್ದೀನಿ, BMSIT, ಸರ್ ಎಂ ವಿಶ್ವೇಶ್ವರಯ್ಯ, NHC ಹಾಕಿದ್ದೀನಿ, ನಿಟ್ಟೆ, RNSIT, ಡಾಕ್ಟರ್ AIT, RV ಕಾಲೇಜ್, BMS ಕಾಲೇಜ್, PMS, JSS. Yes. So those colleges were Reva College, Acharya, SSIT. ಸೊ ಇದು ಕಾಲೇಜಸ್ಗಳಿತ್ತು. ಆ್ಯಂಡ್ ನಿಮಗೆ ಇನ್ನೂ ಕಾಲೇಜಸ್ ಒಳ್ಳೆ ಕಾಲೇಜಸ್ ಅಲ್ಲಿ ಬಂದರೆ ಕರ್ನಾಟಕದಲ್ಲಿ ಯು ಕ್ಯಾನ್ ಆಲ್ಸೋ ಗೋ ಹಿಯರ್. ಬಟ್ ಇದು KCET ಇಂದ ತಗೊಳಲ್ಲ, ಇಟ್ ಈಸ್ ಥ್ರೂ JEE ಆರ್ ಆ ಕಾಲೇಜಸ್ದು ಓನ್ ಎಕ್ಸಾಮ್ಸ್ ಆಗಿದ್ದಾವೆ. ಸೊ KCET ಅಲ್ಲಿ ನೀವು ಚೆನ್ನಾಗಿ ಮಾಡಿದರೆ, JEE ಚೆನ್ನಾಗಿ ಮಾಡಿದ್ರೆ ಈ ಕಾಲೇಜಸ್ನ ನೀವು ಪ್ಲೀಸ್ ಕೈಂಡ್ಲಿ ಅಪ್ರೋಚ್ ಮಾಡಿ. ಸೊ ಫಸ್ಟ್ ಒನ್ ಬಿ IISc ಬ್ಯಾಂಗ್ಳೂರ್. ದಿಸ್ ಮಸ್ಟ್ ಬಿ ಯುವರ್ ಫಸ್ಟ್ ಪ್ರಯಾರಿಟಿ ಇನ್ ಕರ್ನಾಟಕ. ಸೊ JEE ಚೆನ್ನಾಗಿ ಬರೀರಿ. ನೆಕ್ಸ್ಟ್ ಬಂದ್ಬಿಟ್ಟು NIT ಸೂರತ್ ಕಲ್ಲಲ್ಲಿರೋದು. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮದು MIT ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, IIIT. ದಿಸ್ ಈಸ್ ಆಲ್ಸೋ ಎ ವೆರಿ ಗುಡ್ ಕಾಲೇಜ್. ನೆಕ್ಸ್ಟ್ ಬಂದರೆ ಜೈನ್ ಯೂನಿವರ್ಸಿಟಿ. ಇಟ್ ಈಸ್ ಆಲ್ಸೋ NRF ರ್ಯಾಂಕಿಂಗಲ್ಲಿ ಇದೆ, ಅದಕ್ಕೋಸ್ಕರ ನಾನು ಮೆನ್ಷನ್ ಮಾಡ್ತಿರೋದು. ನೆಕ್ಸ್ಟ್ ಕ್ರೈಸ್ಟ್, ಅದರದ್ದು ಓನ್ ಎಕ್ಸಾಮಿನೇಷನ್ ಇದೆ ಈ ಕಾಲೇಜಸಲ್ಲಿ. ಸೊ ಈ ಕಾಲೇಜ್ನ ನೀವು ರೆಫರ್ ಮಾಡ್ಬೋದು. ಸೊ ದೀಸ್ ಆರ್ ದ ಮೋಸ್ಟ್ ಪ್ರಿಫರ್ಡ್ ಕಾಲೇಜಸ್. ನಿಮ್ದೇನಾದರೂ JEE ಆ್ಯಂಡ್ ಅದರದ್ದು ಓನ್ ಎಕ್ಸಾಮಿನೇಷನ್ ಬರೆಯೋಕ್ಕಿದೆ. ಇದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಷ್ಟೇ, ಮೋಟಿವೇಶನ್ ಇರೋಕ್ಕೆ ನಿಮಗೆ JEE ಚೆನ್ನಾಗಿ ಬರೀರಿ ಅಂತ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಒಳ್ಳೆ ಕಾಲೇಜಸ್ನ ತೊಗೊಳಕ್ಕೆ. ಸೊ ಇವಾಗಲೂ ನೋಡಿ, ನೀವು ಇನ್ಫ್ರಾಸ್ಟ್ರಕ್ಚರ್ನ ಮಾತ್ರ ನೋಡಬೇಡಿ, ನೀವು ಕರೆಕ್ಟಾಗಿರೋ ಒಳ್ಳೆ ಡಾಕ್ಯುಮೆಂಟ್ಸ್ನ ನೋಡಿ. ಬರೀ ಕಾಲೇಜಸ್ ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ಡಿಸೈಡ್ ಮಾಡಬೇಡಿ. ನೀವು ನೀಟಾಗಿ ಚೆಕ್ ಮಾಡಿ ನಿಮಗೆ ಯಾವ ಬ್ರ್ಯಾಂಚಿಗೆ ಹೋಗಬೇಕು, ಆ ಬ್ರ್ಯಾಂಚಲ್ಲಿ ಬೇಕಾಗಿರೋ ಇನ್ಸ್ಟ್ರೂಮೆಂಟ್ಸ್ ಏನೇನು ಅವ್ರ ಹತ್ರ ಇದೆ ಅದನ್ನು ಕೂಡ ಸರ್ಚ್ ಮಾಡಿ. ರಿಸರ್ಚ್ ಆ ಪೇಜಲ್ಲಿ ಹೋಗಿ ರಿಸರ್ಚ್ ಯಾವ್ಯಾವ್ದ್ರ ಬಗ್ಗೆ ಅವ್ರು ಮಾಡಿದ್ದಾರೆ. ಸೊ ಅದರಿಂದ ಏನು ಅರ್ಥ ಆಗುತ್ತೆ, ಓಕೆ ಈ ಒಂದು ಬ್ರ್ಯಾಂಚಲ್ಲಿ ಇದೊಂದರಲ್ಲಿ ಫ್ಯಾಕಲ್ಟೀಸು ಇವರಲ್ಲಿ ಇರೋ ಒಂದು ರಿಸರ್ಚರ್ಸು ಒಳ್ಳೆಯವರಾಗಿದ್ದಾರೆ. ಸೊ ಈ ಕಾಲೇಜಸಲ್ಲಿ ಹೋದರೆ ನನಗೆ ಜಾಸ್ತಿ ಮೆಂಟೋರ್ಶಿಪ್ ಸಿಗುತ್ತೆ. ಆ ಥರ ನೀವು ಥಿಂಕ್ ಮಾಡಬೇಕು. ಸೊ ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಫಾರ್ ಯೋರ್ KCET ಎಕ್ಸಾಮಿನೇಷನ್ ಆ್ಯಂಡ್ ಚೂಸ್ ಅ ಬೆಟರ್ ಕಾಲೇಜ್.